ನಮಸ್ತೆ ವೀಕ್ಷಕರೇ, ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದ ಕೊನೆ ದಿವಸ ನಾವಿವತ್ತು ಇರುವಂಥದ್ದು. ನಾವಿದ್ದೇವೆ ಮೂಡುಬಿದ್ರೆಯ ವಿದ್ಯಾಕಾಶಿಯಲ್ಲಿ, ನಮ್ಮ ವಿದ್ಯಾಗಿರಿಯಲ್ಲಿರುವಂತಹ ಆಳ್ವಾಸ್ ಕಾಲೇಜಿನಲ್ಲಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಇವತ್ತು ಇರುವಂಥದ್ದು. ಇವತ್ತು ತಾರೀಕು 15, ಸತತವಾಗಿ 6 ದಿನಗಳ ಕಾಲ ಸಾಂಸ್ಕೃತಿಕ ಉತ್ಸವವನ್ನು ನೀಡಿರುವಂತಹ ಆಳ್ವಾಸ್ ವಿರಾಸತ್ನ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಇವತ್ತು ಜನಜಂಗುಳಿ ಜಾಸ್ತಿ ಇದೆ, ಸಾಕಷ್ಟು ಮೇಳಗಳು, ಬೇರೆ ಬೇರೆ ರೀತಿಯ ಸೀರೆ ಉತ್ಸವ ಇಲ್ಲಿ ನಡೀತಾ ಇರುವಂಥದ್ದು. ಸೊ ಜನ ಕೂಡ ಇಲ್ಲಿ ಶಾಪಿಂಗ್ಗೆ ಬಂದಿದ್ದಾರೆ. ಸೊ ಪ್ರತಿಯೊಬ್ಬರ ಹತ್ರ ಆಳ್ವಾಸ್ ವಿರಾಸತ್ನ ಬಗ್ಗೆ ಸ್ವಲ್ಪ ಮಾತನಾಡ್ತಾ ಇವತ್ತಿನ ಆಳ್ವಾಸ್ ವಿರಾಸತ್ ಹೇಗಿರ್ಲಿಕ್ಕಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸರ್, ಈ ಆಳ್ವಾಸ್ ವಿರಾಸತ್ 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ನಾವೀಗ 2 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ, ಅದ್ಭುತವಾಗಿದೆ. ಇಲ್ಲಿ ಮೇಂಟೈನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದ್ದರಿಂದ ವಿರಾಸತ್ತು ನೋಡಲಿಕ್ಕೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಆಳ್ವಾಸ್ ಅವರು, ಮೋಹನ್ ಆಳ್ವಾಸ್ ಚೆನ್ನಾಗಿ ನಡ್ಕೊಂಡ್ರೆ. ಇಷ್ಟು ದೊಡ್ಡ ಸಂಸ್ಥೆ ಸರ್, ಸಾಕಷ್ಟು ಬೇರೆ ಬೇರೆ ಊರುಗಳಿಂದ, ಇಡೀ ದೇಶದಿಂದ ಇಲ್ಲಿ ಬಂದು ಕಲಿತಾ ಇರುವಂಥದ್ದು. ಸೊ ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಬಗ್ಗೆ ಏನು ಹೇಳ್ತೀವಿ? ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನಿಂಗ್ಸ್ ಇದೆ. ಎಲ್ಲ ಹುಡುಗರು ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. Tell me about ಆಳ್ವಾಸ್. It's actually really good environment here. They encourage us a lot for all the various activities and all. It's actually good. Yes, ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಒಂದು ಸಾಂಸ್ಕೃತಿಕ ವೇದಿಕೆ ಸೃಷ್ಟಿಯಾಗಿರುವಂಥದ್ದು. How do you feel? Yeah, we are feeling so good. Yeah, they make us to study, but at the same time they are giving like so much of cultural programs and all. We are like stress free now. Yeah, and people are also enjoying whatever they have done today. So it's very good. Thank you so much. Yes, madam, ಆಳ್ವಾಸ್ ವಿರಾಸತ್ನ ಬಗ್ಗೆ ಏನು ಅನಿಸ್ತು ಇಲ್ಲಿಗೆ ಬಂದು? ನನಗೆ ತುಂಬ ದೇವಲೋಕನೇ ಇಳಿದಿದೆ ಧರೆಗೆ. ಕನ್ನಡದ್ದು ಎಲ್ಲ ನನಗೆ ಹೆಮ್ಮೆ. ನಾನು ಎಷ್ಟೇ ನೋವಿದ್ರೂ ಇಲ್ಲಿಗೆ ಒಂದು ಮೇಲೆ ಸ್ವರ್ಗನೇ ಸಿಕ್ದಂಗೆ ಆಗಿದೆ ಆಳ್ವಾಸ್. ಎಸ್, ಓಕೆ. ನಮ್ಮ ಎಲ್ಲಿಂದ ಬಂದಿರುವಂಥದ್ದು ತಾವು? ರಾಮನಗರ, ಬೆಂಗಳೂರು. ಎಷ್ಟು ದೂರದಿಂದ ಇಲ್ಲಿಗೆ ಬಂದು ನೀವು ಎಷ್ಟು ದಿನ ಬಂದ್ರಿ ಆಳ್ವಾಸ್ ವಿರಾಸತ್ಗೆ? ನಾವು 5 ದಿವಸ ಇದ್ದೀವಿ. ಒಂದು ಲಾಸ್ಟ್ ನೆನ್ನೆ ಮುಗಿಸಿದ್ದೀವಿ. ಚೆನ್ನಾಗಿ ತುಂಬ ಖುಷಿ ಅನಿಸ್ತಾ ಇದೆ. ಅವ್ರಿಗಂತೂ ಒಂದು ಎಷ್ಟು ಹೇಳಿದ್ರು ಅದು ಕಡಿಮೆ ಏನು, ಅಲ್ವಾ? ಎಷ್ಟು ನಾವು ಹೇಳೋಕ್ಕೆ ಬಾಯಿ ಸಾಲಲ್ಲ. ಅದು ಒಂದು ನಾವು ಮನೇಲೇ ನಿಭಾಯಿಸೋದು ಎಷ್ಟು ಕಷ್ಟ ಇರ್ತದೆ, ಒಂದು ಮಗುನ ಒಂದು ಇದನ್ನು. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡವ್ರೆ ಅಂತ ಅಂದರೆ ಏನು ಹೇಳ್ಕೊಳಕ್ಕೆ ಮರೆಯಲಾಗದ ಇದು. ಥ್ಯಾಂಕ್ ಯು ಸೊ ಮಚ್. ಹೇಗೆ ಅನಿಸ್ತು? ಚೆನ್ನಾಗಿದೆ. ಏನೆಲ್ಲ ಇಷ್ಟಪಟ್ರಿ ಇಲ್ಲಿ? ಡ್ಯಾನ್ಸು, ಇಲ್ಲಿ ಸಾಂಸ್ಕೃತಿಕ ವೈಭವನ ಇಷ್ಟಪಡ್ತೀನಿ. ನೀವು ಎಲ್ಲಿಂದ ಬಂದಿರುವಂಥದ್ದು? ಬೆಳಗಾವಿ. ಹಾಂ, ಓದ್ತೀನಿ. ಹಾಂ, ಇದೆ. ನಾವು ಕನ್ನಡ ಮಾಡಿದ್ವಿ. ಹಾಂ, ಚೆನ್ನಾಗಿದೆ. ಹಾಂ, ಖುಷಿ ಆಯಿತು. ಹಾಂ, ಸುತ್ತಿತ್ತು. ತುಂಬ ಚೆನ್ನಾಗಿತ್ತು. ಈ ವರ್ಷ ಬಂದಿದ್ದೀವಿ, ಹೆಮ್ಮೆ ಆಯಿತು ತುಂಬ. ವಿನಯ್, ಮೋಹನ್. ನಿಮ್ಮ ಹೆಸರು ಕೂಡ ಮೋಹನ್ ಅಂತನಾ? ಸೊ ಇದನ್ನ ನಡೆಸ್ತಾ ಇರುವಂಥವ್ರು ಕೂಡ ಮೋಹನ್ ಆಡುವವರು, ಗೊತ್ತಲ್ಲ? ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ನಮಗೆ ಇದೊಂದು, ನಾವು ಹಳ್ಳಿಯಲ್ಲಿರೋರು, ಇಲ್ಲಿ ದೊಡ್ಡ ಸ್ಕೂಲಿಂದ ನಾವು ಬರೋಕ್ಕೆ ಅನುಕೂಲ ಮಾಡಿಕೊಟ್ರು. ನೀವು ಹಳ್ಳಿಯಲ್ಲಿರುವಂಥವ್ರು ಇಲ್ಲಿಗೆ ಬಂದು ಕಲಿತಾ ಇರೋದು ನಿಮಗೆ ಖುಷಿ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.
ಚೆನ್ನಾಗಿದೆ. ಆಳ್ವಾಸ್ ವಿರಾಸತ್ ಬಂದು ಚೆನ್ನಾಗಿದೆ. ಬಟ್ ಒಂಥರ ಇದೊಂದು ಬ್ಯೂಟಿಫುಲ್ ಹೌದಾ, ಹೆಂಗಂತಂದರೆ ಇದೊಂದು ಒಂದು ಎಂಟರ್ಟೈನ್ಮೆಂಟ್ ಆಗ್ಬೋದು, ಆಮೇಲೆ ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಆಗ್ಬೋದು, ಆಮೇಲೆ ನೀಟ್ನೆಸ್ ಆಗ್ಬೋದು. ಬಟ್ ಇದರ ಕಲ್ಚರ್ ಒಂದು ತುಂಬ ಒಳ್ಳೆಯದು. ಕಲ್ಚರ್ ಚೆನ್ನಾಗಿದೆ ಆಳ್ವಾಸ್. ಮಗ ಇದ್ದಾನೆ. ಸೊ ಆಳ್ವಾಸಲ್ಲಿ ಕಲಿತಾ ಇರುವಂಥದ್ದು. ಸೊ ನಾಟ್ ಜಸ್ಟ್ ಎಜುಕೇಷನ್, ಅದರ ಜೊತೆಗೆ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮ್ಮ ಕಲೆಯನ್ನು ಒಂದು ಸಂಭ್ರಮಿಸುವಂಥ ಒಂದು ಆಳ್ವಾಸ್ ವಿರಾಸತ್ ನಡೀತಾ ಇದೆ. ಸೊ ನಿಮಗೆ ಇಲ್ಲಿ ಕಲಿತಾ ಇರುವಂಥದ್ದು ಎಷ್ಟು ಖುಷಿ? ತುಂಬ ಖುಷಿ ಆಗುತ್ತೆ ಕಲಿತಾ ಇರೋದು. ಎಂಜಾಯ್ ಮಾಡ್ತಾ ಇದ್ದೀರಾ ಆಳ್ವಾಸ್ ವಿರಾಸತ್? ಇವತ್ತು ಲಾಸ್ಟ್ ದಿನ, ಹೇಗೆ ಅನಿಸ್ತು? ನಿನ್ನೆಲ್ಲ ಬಂದಿದ್ರಾ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮೋಹನ್ ಆಳ್ವಾಸ್ ಅವ್ರ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ? ಅವ್ರದ್ದೊಂದು ಈ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಇದೊಂದು ವಿದ್ಯಾಸಂಸ್ಥೆ ಅನ್ನೋದು ಒಂದು ದೊಡ್ಡ ಕೊಡುಗೆ ಇದೆ. ಬಟ್ ಅದರಲ್ಲಿ ಏನು ಅಂಥದ್ದು ಇದು ಏನಿಲ್ಲ. ಬಟ್ ಅವ್ರದ್ದೊಂಥರ ನಿಷ್ಕಲ್ಮಶ ಮನಸ್ಸು. ಒಂದು ಎಜುಕೇಷನ್, ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಯಾರೇ ಇದ್ರೂ ಒಂದು ಎಜುಕೇಷನ್, ಒಳ್ಳೆ ರೀತಿ ಒಂದು ಎಜುಕೇಷನ್ ಇದೆ. ಬಟ್ ಅದ್ರ ಜೊತೆ ಒಂದು ಕಲ್ಚರ್ ಇದೆ. ಆ ಕಲ್ಚರ್ನ ಬೆಳೆಸೋಕ್ಕೆ ಹುಡುಗರಿಗೆ ಒಂದು ಬೇಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಆಳ್ವಾಸ್ನ ಓಲ್ಡ್ ಸ್ಟೂಡೆಂಟ್ಸ್ ಈಗ ನಮ್ಮ ಜೊತೆ ಇದ್ದಾರೆ. ಸೊ ನೀವು ಗದಗದಿಂದ ಬಂದಿರೋದು ಅಂತ ಹೇಳಿದಿರಿ. ಇಲ್ಲಿ ಕಲ್ತಿರುವಂಥದ್ದು ನಿಮ್ಗೆ ಎಷ್ಟು ಒಂದು ಮೆಮೊರೀಸ್ನ ಬಗ್ಗೆ ಶೇರ್ ಮಾಡ್ತೀರಾ? ನನ್ನ ಹೆಸರು ಕಿರಣ್ ಕುಮಾರ್ ಬಸವರಾಜ್ ಗಣಾಚಾರ್ಯ ಅಂತ. ನಾನು 2020ರಲ್ಲಿ ಪಾಸ್ಔಟ್ ಆಗಿರೋನು. ನಾವಿವಾಗೆಲ್ಲ ವೈದ್ಯಕೀಯ ಅಂದರೆ MBBS ಮಾಡ್ತಿದ್ದೀವಿ. ನಾವು ಆವಾಗ ವಿರಾಸತ್ತು ನುಡಿಸಿರಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಅವಾಗ ಕೊರೋನಾ ಮತ್ತು ಲಾಕ್ಡೌನ್ ಇತ್ತು. ಮತ್ತು ಒಂದು ವರ್ಷ ಬೆಳಗಾವಿ ಫ್ಲಡ್ ಆಯಿತು. ಆ ನುಡಿಸಿರಿ ಮಾಡಬೇಕಾಗಿರೋಂಥ ದುಡ್ಡನ್ನ ಫ್ಲಡ್ಡಿಗೆ ಡೊನೇಟ್ ಮಾಡಿದ್ರು. ಸೊ ಅವಾಗ ನಾವು ನೋಡೋಕ್ಕಾಗಲಿಲ್ಲ. ಅದಕ್ಕೆ 3 ವರ್ಷ ಬಿಟ್ಟು ಮತ್ತೆ ವಿರಾಸತ್ನ ನೋಡೋಕ್ಕೆ ಬಂದಿದ್ವಿ. ತುಂಬ ಎಕ್ಸೈಟ್ ಆಗಿದ್ವಿ. ನೋಡಿ ಒಂದೇ ಪ್ಲೇಸಲ್ಲಿ ಇಷ್ಟು ಸುತ್ತಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಮಗೆ ನಿದ್ದೆನೇ ಬರ್ತಿಲ್ಲ. ನೋಡಬೇಕು ಎಲ್ಲ ನೋಡ್ಬೇಕಂತಲೇ ಅನ್ನಿಸ್ತಾ ಇದ್ದೆ. ತುಂಬ ಓಡಾಡಿದ್ವಿ. ಒಂಥರ ಅದ್ಭುತ ಎಕ್ಸ್ಪೀರಿಯೆನ್ಸು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ತುಂಬ ಖುಷಿ ಆಗ್ತೈತೆ ನೋಡೋಕ್ಕೆ. ಇನ್ನು ವರ್ಡ್ಸೇ ಇಲ್ಲ ಹೇಳೋಕ್ಕೆ. ಮೋಹನ್ ಆಳ್ವಾಸ್ ಸರ್ ಜೊತೆನೂ ಹೋಗಿ ಮಾತಾಡಿಸಿ ಫೋಟೋನೂ ತೊಗೊಂಡಿದ್ದೀವಿ. ಮತ್ತು ನಮ್ಮ ಹಳೆ ಟೀಚರ್ಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೀವಿ. ಮತ್ತು ಮೋಹನ್ ಆಳ್ವಾಸ್ ಸರ್ ಬಗ್ಗೆ ಹೇಳೋದಾದರೆ ಅವ್ರು ತುಂಬ ಮಕ್ಕಳಿಗೆ ತುಂಬ ಫ್ರೆಂಡ್ಲಿ. ಮತ್ತು ಅವರು ಎಷ್ಟೊಂದು ಇದು ಮಾಡಿದ್ದಾರೆ, ಸ್ಪೋರ್ಟ್ಸ್ ಕೋಟ ಕೊಟ್ಟಿದ್ದಾರೆ, ಕಲ್ಚರಲ್ ಕೋಟ ಕೊಟ್ಟಿದ್ದಾರೆ. ಮತ್ತು 10th ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರಿಗೂ ಕೂಡ ಫ್ರೀ ಸೀಟ್ ಕೊಟ್ಟಿದ್ದಾರೆ. ನಾವು ಅದರಲ್ಲೇ ಓದಿರೋದು. ನಾನು ಫ್ರೀ ಸೀಟ್ ತೊಗೊಂಡೇ ಓದಿರೋದು. ಆಮೇಲೆ ಕಾಮರ್ಸ್ ಬ್ಲಾಕಲ್ಲಿ ಓದಿರೋದು. ನೀಟ್ ಮಾಡಿ ಒಳ್ಳೆ ಸೀಟ್ ತೊಗೊಂಡು ವೈದ್ಯಕೀಯ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ವಿ. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ವಿ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಮತ್ತು ಇನ್ನೇನು ಹೇಳಬೇಕು, ನೀವು ಪ್ರಶ್ನೆ ಕೇಳಿದ್ರೆ ಹೇಳಿ. ಒಂದು ಫ್ರೀ ಸೀಟ್ ತೊಗೊಂಡು ಬಂದು ನೀವು ಇಲ್ಲಿ ಕಲಿತು ಹೋಗಿ ಈ ಒಂದು ಮೆಡಿಕಲ್ ಫೀಲ್ಡಲ್ಲಿ ಜಾಯ್ನ್ ಆಗಿ ಕಲಿತಾ ಇರುವಂಥದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆ ವಿಷಯ. ಅಫ್ಕೋರ್ಸ್ ಮೋಹನ್ ಆಳ್ವಾಸ್ ಸರ್ ಇದನ್ನ ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಆದರೆ ಈ ವರ್ಷದ ವಿರಾಸತ್ನಲ್ಲಿ ನಿಮಗೆ ಇಷ್ಟವಾದಂಥದ್ದು ಯಾವುದು? ನಮಗೆ ಇಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ ಆಯಿತು. ಅವರು ಕಲ್ಚರಲ್ ಏನೇನು ಮಾಡಿದ್ರು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಸುಮ್ಮನೆ ಡ್ಯಾನ್ಸು ಅವು ಎಲ್ಲ ಮಾಡಿದ್ದಾರೆ. ಆದರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಡೆಸ್ತಾರೆ ಅದು ತುಂಬ ಇಷ್ಟ. ಪ್ರತಿ ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷನೂ ಬರ್ತೀವಿ, ನೋಡ್ತೀವಿ, ಮಜಾ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಇದು ಮೋಹನ್ ಆಳ್ವಾರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ. ನಾವು ಇದು ಡಾಕ್ಟರ್ ಮೋಹನ್ ನಮ್ಮ ಆಳ್ವಾಸ್ನ ಚೇರ್ಮನ್ಗೆ ನಮ್ಗೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಳ್ವಾಸ್ ಸರ್, ಮತ್ತು ಥ್ಯಾಂಕ್ ಯು ಟು ಆಲ್ ಅವರ್ ಫ್ಯಾಕಲ್ಟಿ. ಎಸ್, ಆಳ್ವಾಸ್ ವಿರಾಸತ್ ಹೇಗನ್ನಿಸ್ತು? ಈ ವರ್ಷದ 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು, ಸತತ ಒಂದು 30 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಸೊ ಹೇಗನ್ನಿಸ್ತು? ಆಳ್ವಾಸ್ ನಾವು ಬಂದು ಒಂದು 3 years ಆಯಿತು ಸ್ಟಾರ್ಟಿಂಗ್. ನರ್ಸಿಂಗ್ ಬಂದು ಮೋಹನ್ ಆಳ್ವಾಸ್ ಸರ್ ನಮಗೆ ಒಂದು ಎಜುಕೇಷನ್ ಇಲ್ಲಿ ಫೆಸಿಲಿಟಿ ಕೊಟ್ಟು 3 ವರ್ಷ ಆಯಿತು ಇಲ್ಲಿಗೆ ಬಂದು. ಈಗ ನಮ್ಮದು ಫೈನಲ್ ಇಯರ್ ಎಕ್ಸಾಮ್ ಆಯಿತು. ನಮಗೆ 2 ದಿನ ಸಿಕ್ತು ಎಂಜಾಯ್ಮೆಂಟ್ ಮಾಡಲಿಕ್ಕೆ. ನಿನ್ನೆ ನೈಟ್ ಬಂದಿದ್ವಿ. ನಿನ್ನೆ ನೈಟ್ ಬಂದು ನಾವು ಹಾಸ್ಟೆಲಲ್ಲಿ ಸ್ಟೇ ಮಾಡೋದು. ನಮಗೆ ಅಂದರೆ ಅಷ್ಟು ಟೈಮ್ ಏನು ಕೊಡ್ತಾ ಇಲ್ಲ ಫ್ರೀ ಎಂಜಾಯ್ಮೆಂಟಿಗೆ. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಎಂಜಾಯ್ಮೆಂಟ್ ಮಾಡ್ತಿದ್ದೇವೆ. ಎಲ್ಲ ಸ್ಟಾಲ್ ಎಲ್ಲ ಸುತ್ತ ಇದ್ದೇವೆ. ಸ್ಟಾಲಲ್ಲಿ ನಿನ್ನೆ ಡ್ರೆಸ್, ಐಸ್ ಕ್ರೀಮ್ಸ್, ಚರ್ಮುರಿ ಅದೆಲ್ಲ ನಾವು ತಿಂದು ಇವತ್ತು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ ಸ್ಟಾಲೆಲ್ಲ ಸುತ್ತಿ ಕೊಂಡು ಹೋಗ್ತಿದೆ. ನನ್ನ ಫ್ರೆಂಡ್ಸ್ ಮಲಯಾಳೀಸ್ ಕೂಡ ನನ್ನ ಕೂಡ ಇದ್ದಾರೆ. ಅವರಿಗೆ ಕನ್ನಡ ಬರೋದ ಕಾರಣ ನಾನು ಅವರ ಪರವಾಗಿ ಮಾತಾಡ್ತಾ ಇದ್ದೇನೆ. ಬಟ್ ಆಳ್ವಾಸ್ ವಿರಾಸತ್ ಅಂದರೆ ಆಳ್ವಾಸಲ್ಲಿ ಯಾವ ಪ್ರೋಗ್ರಾಮ್ ಇದ್ದರೂ ಸಹ ಅದೊಂದು ಹೈಲೈಟ್ ಅಂತಲೇ ಹೇಳಬೇಕು. ಆಳ್ವಾಸ್ ಅಂತ ಹೇಳಿದರೆ ಒಂದು ಸುಮ್ಮನೆ ಅಂತಲ್ಲ, ಅದೊಂದು ದೊಡ್ಡ ಲೆವೆಲ್ಗೆ ಹೋಗುವಂಥ ಪರಿಸ್ಥಿತಿ. ಯಾವುದು ಪ್ರೋಗ್ರಾಮ್ ಆದರೂ ಸಹ ಇಲ್ಲೊಂದು ಹೈ ಲೆವೆಲಲ್ಲೇ ನಡೀತದೆ. ಆದರೆ ವಿರಾಸತ್ ಈ ಸಲ ಮಾತ್ರ ತುಂಬ ಗಮ್ಮತ್ತಲ್ಲಿ ತುಂಬ ನಮ್ಮ ಕುಡ್ಲ ಅಂದರೆ ಆಳ್ವಾಸ್ ವಿರಾಸತ್ ಅಂತ ಹೇಳ್ಬೋದು. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಟ್ ಜಸ್ಟ್ ಕುಡ್ಲ, ಆಲ್ ಓವರ್ ಕರ್ನಾಟಕ ಆಳ್ವಾಸನ ಒಂದು ವೈಭವ ನಡೀತಾ ಇರುವಂಥದ್ದು. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು.
ಆಳ್ವಾಸ್ಗೆ ನನ್ನ ಮೊಮ್ಮಗಳಾದ ನಿಸರ್ಗ ಚಂದ್ರಶೇಖರ್ ಅಂತ ಹೇಳಿ ಇಲ್ಲಿ ಆಳ್ವಾಸಲ್ಲಿ PUC ಫಸ್ಟ್ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ ಅವರು. ಹಾಗಾಗಿ ಅವರ ದಯದಿಂದ ನಮಗೆ ಇಲ್ಲೆಲ್ಲ ಬಂದು ಈ ಪ್ರೋಗ್ರಾಮ್ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ. ನಿನ್ನೇನು ಪ್ರೋಗ್ರಾಮ್ನಲ್ಲಂತೂ ಆ ಗಂಗಾ ಭಜನೆ, ಗಂಗಾ ದೇವಿದು ಸ್ಮರಣೆ, ಆ ಪೂಜೆಲಿ ನಾವೆಲ್ಲರೂ ತಲ್ಲೀನರಾಗ್ಬಿಟ್ರು. ಅಂಥ ಸೇವೆ, ಅಂಥ ಪೂಜೆ ನಮ್ಮ ಜೀವಮಾನದಲ್ಲಿ ಸಿಗದಿದ್ದಂಥದ್ದು. ಎಲ್ಲರಿಗೂ ಇನ್ನೂ ನಮಗೆ ಬರಬೇಕು ಅಂತ ಆಗಬೇಕು. ಮತ್ತು ಈ ಆಳ್ವನ ಯಾವಾಗಲೂ ಆಳ್ವಾಸನ್ನು ನಮ್ಮ ಹತ್ರ ಮರಿಲಿಕ್ಕೆ ಸಾಧ್ಯ ಇಲ್ದಿದ್ದಂಥದ್ದೊಂದು ಪ್ರೋಗ್ರಾಮ್ ಕೊಟ್ಟರು. ನಿನ್ನೆ ಮಾಡಿದಂಥ ಸ್ಟೇಜ್ನಲ್ಲಿ ಮಾಡಿದಂಥ ಪ್ರೋಗ್ರಾಮ್ ಅಂತೂ ಜೀವನದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗಲಿಕ್ಕಿಲ್ಲ. ಮೊಮ್ಮಗಳ ದಯದಿಂದ ನಾವೆಲ್ಲ ಒಂದು ಕಾರ್ಯಕ್ರಮ ಎಂಜಾಯ್ ಮಾಡಿದ್ದಕ್ಕೆ ನಮ್ಮ ಜೀವನ ಸಾರ್ಥಕವಾಯಿತು. ಅಜ್ಜ ಅಜ್ಜಿ ಬಂದಿದ್ದೀವಿ ನಾವು, ನಮ್ಮ ಮನೆಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಆಳ್ವಾಸ ಅವರಿಗೆ, ಆ ಮುಖಂಡರಿಗೆ ಎಲ್ಲರಿಗೂ, ಅವ್ರ ಹೆಸರೆಲ್ಲ ಗೊತ್ತಿಲ್ಲ ನಮಗೆ, ಅವರಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಮ್ಮ ಒಂದು ವಯಸ್ಸಾದ ಒಂದು ಆಶೀರ್ವಾದ ಅಷ್ಟೇ ಮೇಡಮ್. ಎಲ್ಲಿಂದ ಬಂದಿರುವಂಥ ತಾವು? ಸಿರ್ಸಿಯಿಂದ ಬಂದಿದ್ದೀವಿ. ಹೌದು ಮೇಡಮ್, ನಾವೀಗ 2-3 ದಿವಸ ಆಯಿತು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು ಮೇಡಮ್, ತುಂಬ ಖುಷಿ ಆಯಿತು, ಭಾಳ ಖುಷಿ ಆಯಿತು ಮೇಡಮ್, ತುಂಬ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಕಲಾವತಿ ಅಂತ, ನಾನು ಬೆಂಗಳೂರಿಂದ ಬಂದಿರೋದು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಟ್ರೈನಿಂಗ್ ಆಗಿದ್ದು ಹುಬ್ಳಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ. ಸೊ ನರ್ಸಿಂಗ್ ಟ್ರೈನಿಂಗ್ ಮಾಡುವಾಗ ನಾನು ಇದೇ ಸ್ಟೇಜ್ ಮೇಲೆ ನಾನು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ 2000ಅಲ್ಲಿ. ಸೊ ಆವಾಗ ನನಗಿಲ್ಲಿ ವಾತಾವರಣ ನೋಡಿ ಅನಿಸಿತ್ತು, ಎಷ್ಟು ಒಳ್ಳೆಯ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟು, ಎಷ್ಟೊಂದು ಒಂದು ಎಜುಕೇಷನ್ ಇರ್ಬೋದು, ಒಂದು ಕಲ್ಚರಲ್ ಇರ್ಬೋದು, ಎಷ್ಟೊಂದು ಎನ್ಕರೇಜ್ ಮಾಡ್ತಾರಲ್ಲ ಅಂತ. ಸೊ ಇವತ್ತು 30 ವರ್ಷ ಆಯಿತು ಆಲ್ಮೋಸ್ಟು. ಇವತ್ತು ನನ್ನ ಮಗಳು ಇಲ್ಲಿ PUC ಫಸ್ಟ್ ಇಯರ್ ಓದ್ತಾ ಇದ್ದಾಳೆ. ಸೊ ಅಗೇನ್ ಮತ್ತೆ ನನಗೆ ಚಾನ್ಸ್ ಸಿಕ್ಕಿದೆ ಈ ವಿರಾಸತ್ತಲ್ಲಿ ಒಂದು ಏನು ಪಾರ್ಟಿಸಿಪೇಟ್ ಮಾಡುವಂಥದ್ದು. ತುಂಬ ಎಂಜಾಯ್ ಮಾಡಿದ್ದೀವಿ. 2 ಡೇಸಿಂದ ಇಲ್ಲೇ ಸ್ಟೇ ಮಾಡಿದ್ದೀವಿ. ಸೊ ಆಳ್ವ ಯಾವತ್ತಿದ್ರೂ ಒಂದು ಹೈ ಸ್ಟೇಜಲ್ಲೇ ಇರುತ್ತೆ, ಅದು ಯಾವತ್ತೂ ಮೇಲಕ್ಕೆ ಹೋಗ್ತಾ ಇರಲಿ ಅಂತ ನಾನು ಅವರಿಗೆ ಬ್ಲೆಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನಿಮ್ಮ ID ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ನೀವು ಆಳ್ವಾಸ್ನವರು ಅಂತ ಹೇಳ್ಬೋದು. ಸೊ ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದ್ದೀರಾ, ಈ ಆಳ್ವಾಸ್ ವಿರಾಸತ್ ಹೇಗನ್ಸ್? ತುಂಬ ಚೆನ್ನಾಗಿದೆ ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಆನ್ ಆಳ್ವಾಸನ್. ದೇ ಪ್ರೊವೈಡ್ ಅಸ್ ಗುಡ್ ಎಜುಕೇಷನ್ಸ್. ನಾವಿಲ್ಲಿ ಹೋದಾಗ ತುಂಬ ಇಷ್ಟ. ಆಮೇಲೆ ಎಲ್ಲದೂ ಡಿಸ್ಕ್ರಿಮಿನೇಷನ್ ಇಲ್ಲ, ತುಂಬ ಎಜುಕೇಷನ್ ಎಲ್ಲ 95+ ಮಾಡಿ ಕಳಿಸ್ತಾರೆ, ಅಷ್ಟು ಕಾನ್ಫಿಡೆಂಟ್ ಇದೆ ನಮಗೆ. ಸೊ ನೀವು ಎಲ್ಲಿಯವರು ಬೇಸಿಕ್ಲಿ? ನಾನು ಬೆಳಗಾಮಿಂದ ಬಂದಿದ್ದೀನಿ. ಮಂಡ್ಯ. ಸೊ ಅಷ್ಟು ದೂರದಿಂದ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಿತಾ ಇರುವಂಥದ್ದು. ಸೊ ನಿಮ್ಮ ಸಂಸ್ಕೃತಿಯನ್ನು ಇಲ್ಲಿ ನೋಡುವಂಥದ್ದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಯಾಕಂದರೆ ಸೀರೆದಲ್ಲೆಲ್ಲ ಇಳಕಲ್ ಸೀರೆ, ಈ ಥರದ್ದೆಲ್ಲ ಸೀರೆಗಳಿರುವಂಥದ್ದು. ಸೊ ಇದನ್ನೆಲ್ಲ ನೋಡಬೇಕಾದ್ರೆ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಕಲ್ಚರಲ್ ತುಂಬ ಇದೆ, ಹಾಗೆ ಸ್ಟೂಡೆಂಟ್ಸ್ಗೆ ಹೇಗೆ ಡಿಸಿಪ್ಲಿನ್ ಕಲಿಸ್ಬೇಕು ಹಾಗೆಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಅತ್ನಿಯಿಂದ ತುಂಬ ಖುಷಿ ಆಗ್ತದೆ. ಮಕ್ಕಳಿಂದ ಇದನ್ನೆಲ್ಲ ನೋಡೋಕೆ ಸಿಗುತ್ತೆ ನಮಗೆ, ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಸ್ಟಾಲ್ ಚೆನ್ನಾಗಿದೆ, ಆಮೇಲೆ ಇಲ್ಲೆಲ್ಲ ಸಂಸ್ಕೃತಿ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಎಲ್ಲಿ ನೋಡೋಕೆ ಸಿಗಲ್ಲ ಇದು. ನಾವು NCC ಅವರು ನಿನ್ನೆ ಎಲ್ಲ ಫುಲ್ 4 ಡೇಸ್ ಡ್ಯೂಟಿ ಮಾಡಿದ್ದು. ಇವತ್ತಿಂದ ರೆಸ್ಟ್ ಸಿಕ್ಕಿದೆ. ಫುಲ್ 2 ಮಂತ್ಸ್ ಪ್ರಾಕ್ಟೀಸು. ಇವಾಗ ನಮ್ಮದೆಲ್ಲ ಇದಾಗ್ತಿದೆ. ನಾನು ಆರ್ಮಿದು, ಇವರಿಬ್ಬರು ನೇವಿದು ಕೆಡೆಟ್ಸು. ಸೊ ಈ ಸಲ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ಸು, ಅದೆಲ್ಲ ಎಂಜಾಯ್ ಮಾಡಿದ್ವಿ. ತುಂಬ ಸ್ಟಾಲ್ಸ್ಗಳಿದೆ, ಅದೆಲ್ಲ ಎಂಜಾಯ್ ಮಾಡಿ ಬೆಳಗ್ಗೆಯಿಂದ ರೆಡಿಯಾಗಿ ನೈಟ್ ತನಕ ಎಲ್ಲ ಡ್ಯೂಟಿ ಮಾಡಿ ಇದು ಮಾಡ್ತಿದ್ವಿ. ಸೊ ಬೀಯಿಂಗ್ ಅ ಪಾರ್ಟ್ ಆಫ್ ಆಳ್ವಾಸ್ ನಿಮಗೆ ಹೇಗೆ ಅನಿಸುತ್ತೆ? ಚೆನ್ನಾಗಿ ಅನಿಸಿದೆ. ಅಂದರೆ ಇಲ್ಲಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಲೈಕ್ ಐಮ್ ನಾವು ಸೆಕೆಂಡ್ ಇಯರ್ ನಾವು. ಸೊ ಓನ್ಲಿ 4 ಮಂತ್ಸ್ ಲೆಫ್ಟ್ ಮೈ ಸೆಕೆಂಡ್ PU. ಹಾಗೆ CET ಎಲ್ಲ ಬರೆದು ಆಮೇಲೆ ಹೋಗ್ತೀವಿ. ಫುಲ್ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಅವರು. ಆಮೇಲೆ ಈ ವಿರಾಸಂತಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಚೆನ್ನಾಗಿದೆ, ಖುಷಿ ಅನಿಸ್ತಾ ಇದೆ. ಫುಲ್ ಪೇರೆಂಟ್ಸ್ನೆಲ್ಲ ಕಳಿಸ್ಬೋದು, ಅವ್ರ ಜೊತೆ ಸುತ್ತಾಡ್ಬೋದು ನಾವು. ಖುಷಿ ಅನಿಸ್ತಿದೆ. ಥ್ಯಾಂಕ್ ಯು ಸರ್. ಎಸ್, ಇಷ್ಟು ದೊಡ್ಡ ಒಂದು ಇನ್ಸ್ಟಿಟ್ಯೂಟಲ್ಲಿ ಇಷ್ಟೆಲ್ಲ ಮಕ್ಕಳು ಕಲಿತಾ ಇರುವಂಥದ್ದು, ಇಡೀ ಬೇರೆ ಬೇರೆ ಕಡೆಗಳಿಂದ ಬಂದು ಕಲಿತಾ ಇದ್ದಾರೆ. ಸೊ ಆಳ್ವಾಸ್ ವಿರಾಸತ್ ಹಾಗೆ ಆಳ್ವಾಸ್ ಬಗ್ಗೆ ಏನು ಹೇಳ್ತೀವಿ? ಇದು ನಾವು 2ನೇ ಸರಿ ಬರ್ತಾ ಇರೋದು. ಮತ್ತು ನಿಮಗೆ ಯಾವ್ಯಾವ ಕಲರ್ ಇದೆಯೋ ಎಲ್ಲ ಕಲರು ಇಲ್ಲಿ ಸಿಗ್ತಾ ಇದೆ. ಅಷ್ಟು ತುಂಬ ಚೆಂದ ಉಂಟು. ಮತ್ತು ಇಲ್ಲಿ ಬಂದಿದ್ದು ತುಂಬ ರಿಲ್ಯಾಕ್ಸ್ ಆಗಿದೆ. ಏನೇನು ಟೆನ್ಷನ್ ಇತ್ತು ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀವಿ, ನೋಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತದೆ. ಮತ್ತು ಮಕ್ಕಳಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಡು ಎಂಜಾಯ್ ಮಾಡ್ತಾ ಇದ್ದಾರೆ, ಅದು ಗ್ರೇಟು. ಮತ್ತೆಲ್ಲ ಚೆಂದ ಉಂಟು. ಥ್ಯಾಂಕ್ ಯು. ಆಳ್ವಾಸ್ ವಿರಾಸತ್ ಬಗ್ಗೆ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ನಾವು ಗದಗಿಂದ ಬಂದಿರೋದು ಮೇಡಮ್. ನಮ್ಮ ಮಗ ಮತ್ತು ಮಗಳು ಇಲ್ಲೇ ಇರೋದು. ಮಗಳು ಫಸ್ಟ್ ಇಯರ್ ಇದ್ದಾಳೆ,
ಮಗ 8th ಸ್ಟ್ಯಾಂಡರ್ಡ್ ಇದ್ದಾನೆ. ನಾವು ಬಂದು 3 ಡೇಸ್ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಈ ಥರ ಎಂಟರ್ಟೈನ್ಮೆಂಟ್ ನಾವು ಯಾವತ್ತೂ ನೋಡಿರಲೇ ಇಲ್ಲ. ಈ ವಿರಾಸತ್ ಅನ್ನೋದೇನು ಸಾಯಂಕಾಲ ಕಾರ್ಯಕ್ರಮ, ಇಡೀ ದಿವಸ ಎಲ್ಲ ಮಕ್ಕಳ ಜೊತೆ ಎಂಟರ್ಟೈನ್ಮೆಂಟ್ ನಮಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಈಗ ರಜೆ ಬಂದಾಗ ಮಕ್ಕಳೆಲ್ಲ ನಿಮ್ಮ ಮನೆಗೆ ಬರುವಂಥದ್ದು, ಇಲ್ಲಿ ಒಂದು ಉಲ್ಟಾ ಹೇಗೆ ಅಂದರೆ ನೀವು ಇಲ್ಲಿ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಪ್ರತಿ ಸತಿ ರಜೆ ಇದ್ದಾಗ ಮಾತ್ರ ಮಕ್ಕಳು ಬರ್ತಾಯಿದ್ರು. ಈಗ ನಮಗೆ ಸೆಕೆಂಡ್ ಸಾಟರ್ಡೇ ಸುಟ್ಟಿ ಇರೋದ್ರಿಂದ ನಾವು ರಜೆಯನ್ನು ಇಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯೋದಕ್ಕೋಸ್ಕರ ಬರ್ತಾಯಿದ್ದೀವಿ. ಪ್ರತಿ ತಿಂಗಳು ಸೆಕೆಂಡ್ ಸಾಟರ್ಡೇ ನಾವು ಬರ್ತಾಯಿದ್ದೀವಿ. ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಮಕ್ಕಳನ್ನೆಲ್ಲ ಹೊರಗಡೆ ಔಟಿಂಗ್ ಕರ್ಕೊಂಡು ಹೋಗಿ ಅವ್ರಿಗೆ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಮಕ್ಕಳ ಜೊತೆಯಲ್ಲಿ ಇಟ್ಕೊಂಡು. ತುಂಬ ಖುಷಿಯಾಗಿದೆ ಮೇಡಮ್. ನಮಗೆ ಇನ್ನೂ ನಾಳೆವರೆಗೆ ಇರ್ತಾ ಇದ್ದೀವಿ. ಈ ಮೇಳಗಳನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಮಕ್ಕಳು ಇಲ್ಲಿ ಕಲಿತಾ ಇರುವಂಥದ್ದು, ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂತಹ ಡಾಕ್ಟರ್ ಮೋಹನ್ ಆಳುವ ಬಗ್ಗೆ ಏನು ಹೇಳ್ತೀವಿ? ಅದು ಒಂದು ಎಲ್ಲರಿಗೂ ಬರೋದಿಲ್ಲ, ಆ ಗುಣ ಎಲ್ಲರಿಗೂ ಬರೋದಿಲ್ಲ. ನಮ್ಮಲ್ಲಿ ಹುಲ್ಕೋಟೆಯಲ್ಲಿ ಇತ್ತು ರಾಜರಾಜೇಶ್ವರಿ ವಿದ್ಯಾನಿಕೇತನ ಅಂತೇಳಿ. ಅಲ್ಲಿ ಬಿಫೋರ್ ಲಾಕ್ಡೌನ್ ಚೆನ್ನಾಗಿತ್ತು. ಆಫ್ಟರ್ ಲಾಕ್ಡೌನು ಹೇಳ್ಕೊಳ್ಳೋಷ್ಟು ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ತೆಗೆದುಬಿಟ್ಟು ಇಲ್ಲಿ ಹಾಕಿದ್ದೀವಿ. ಇಲ್ಲಿ ಎಲ್ಲ ಅಲ್ಲಿಗೆ ಮತ್ತು ಇಲ್ಲಿಗೆ ಕಂಪ್ಯಾರಿಸನ್ ಮಾಡಿದರೆ ತುಂಬ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅಲ್ಲಿ ನಮ್ಮ ಮಕ್ಕಳು ಅಭ್ಯಾಸ ಕಡಿಮೆ ಮಾಡ್ತಾಯಿದ್ರು, ಬಟ್ ಇಲ್ಲಿ ಅಭ್ಯಾಸ ಬಿಟ್ಟರೆ ಬೇರೆ ಯಾವುದೂ ಇದು ಹ್ಯಾಬಿಟೇ ಇಲ್ಲ ಅವರಿಗೆ. ಮತ್ತು ಅವರಲ್ಲಿ ಏನು ಚೇಂಜಸ್ ಆಗಿರ್ತಕ್ಕಂಥ ಚೇಂಜಸ್ ನೋಡಿದರೆ ಇವ್ರು ನಮ್ಮ ಮಕ್ಕಳು ಹೌದಾ ಇಷ್ಟೊಂದು ಚೇಂಜಸ್ ಆಗಿದಾರಾ ಅಂತಂದು ನಮಗೆ ಆಶ್ಚರ್ಯ ಆಗಿದೆ. ಸರ್, ಆಳ್ವಾಸ್ ವಿರಾಸತ್ 30ನೇ ವರ್ಷದ ಒಂದು ಸಾಂಸ್ಕೃತಿಕ ಉತ್ಸವ ನಡೀತಾ ಇರುವಂಥದ್ದು. ಇಡೀ ದೇಶದಲ್ಲಿ ಹೆಸರಿದೆ ಆಳ್ವಾಸ್ ಸಂಸ್ಥೆಗೆ. ಸೊ ಹೇಗೆ ಅನಿಸ್ತಾ ಇದೆ? ಆಳ್ವಾಸ್ ಸಂಸ್ಥೆ ಇದು ಪ್ರತಿಷ್ಠೆ ವಿದ್ಯಾಸಂಸ್ಥೆ. ಇಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಿನ್ನೆ ನೋಡ್ತಕ್ಕಂಥ ಫಂಕ್ಷನ್ ನೋಡಿದ್ರೆ ಇದು ಅದ್ಭುತ. ನಿಜವಾಗಲೂ ವಿರಾಸತ್ ಆಳ್ವಾಸ್ ಮೋಹನ್ ಆಳ್ವಾಸ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಲದು. ನಾನು 22 ವರ್ಷದ ಹಿಂದೆ ಈ ಒಂದು ಕಾನ್ಫರೆನ್ಸಿಗೆ ಬಂದಿದ್ದೆ. ಆ ಟೈಮ್ ನೋಡಿದೆ ಇಲ್ಲಿ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಅಂತಂದರೆ ಅವರೇ ಸಾಟಿ ಮೋಹನ್ ಆಳ್ವಾಸ್ ಸರ್ಗೆ. ಇದು ಇಂಥ ಸಂಸ್ಥೆ ಬೇರೆ ಎಲ್ಲೂ ನಡೆಯಲಿಕ್ಕೆ ಸಾಧ್ಯ ಇಲ್ಲನೋ ಅನ್ನೋ ಮಟ್ಟದಲ್ಲಿ ಒಂದು ತಮ್ಮದು ಇದು ನನ್ನದು ಅಲ್ಲಲ್ಲ ನಮ್ಮದು ಅನ್ನೋ ಒಂದು ಭಾವನೆಯಲ್ಲಿ ಅವರು ಮಾಡ್ತಾರೆ. ಒಂದು ಗ್ರೇಟ್ ಸಂಸ್ಥೆ. ಒಳ್ಳೆಯದಾಗಲಿ. ಈ ಸಂಸ್ಥೆ ಇನ್ನೂ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ನಾನು ಆಶಿಸ್ತೀನಿ ಕೂಡ. ಎಸ್ ಸರ್, ಆಳ್ವಾಸ್ ವಿರಾಸತ್ ಬಗ್ಗೆ ಹೇಗೆ ಅನಿಸ್ತು? ಆಳ್ವಾಸ್ ವಿರಾಸತ್ ಬಗ್ಗೆ ಮೋಹನ್ ಆಳ್ವಾರ್ ಬಗ್ಗೆ ನಾವು ಹೇಳಬೇಕು. ಅವರು ನಾಟ್ ಓನ್ಲಿ ದಿ ಎಜುಕೇಷನ್ ಪರ್ಪಸ್, ದೇ ಆರ್ ನಾಟ್ ಡನ್ ಫಾರ್ ದ ಎಜುಕೇಷನ್ ಪರ್ಪಸ್ ಟು ಅರ್ನ್ ಮನಿ, ಬಟ್ ದೇ ಹ್ಯಾವ್ ಪ್ರೊವೈಡೆಡ್ ಮೆನಿ ಕಲ್ಚರಲ್ ಆಕ್ಟಿವಿಟೀಸ್ ಫಾರ್ ದಿ ಸ್ಟೂಡೆಂಟ್ಸ್ ಫಾರ್ ದ ಅವೇರ್ನೆಸ್ ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್. ಇಟ್ಸ್ ವೆರಿ ಫೈನ್, ಗುಡ್. ನಾವು ಮೈಸೂರಿಂದ. ಕಲ್ಚರ್ಸ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಕ್ತು ನಿಮಗೆ, ಹೇಗೆ ಅನ್ಸುತ್ತೆ? ಇಲ್ಲಿ ಒಂದು ಪಾಯಿಂಟ್ನಲ್ಲಿ ಒಂದೇ ಫೀಲ್ಡಲ್ಲಿ ಎಲ್ಲ ಥರ ಆಕ್ಟಿವಿಟಿ ಮಾಡಿದ್ದಾರೆ. ಅಗ್ರಿಕಲ್ಚರ್ ಇರ್ಬೋದು, ಕಲ್ಚರ್ ಆಕ್ಟಿವಿಟೀಸು, ಕರಕುಶಲ ಮತ್ತು ಈಟಬಲ್ಸು ಎಲ್ಲ ಚೆನ್ನಾಗಿದೆ. ಭಾಳ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅವ್ರಿಗೆ ಒಂದು ಹ್ಯಾಟ್ಸ್ ಅಪ್ ಆಳ್ವಾರ್ಗೆ. ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಅಕ್ಕ ಇಲ್ಲಿ ಓದ್ತಿದ್ದಾಳೆ. ಇಲ್ಲಿ ಬೆಸ್ಟ್ ಶಿಕ್ಷಣ ಇದೆ, ಅದಕ್ಕೆ ನಾನು ಮುಂದಿನ ವರ್ಷ ಇಲ್ಲೇ ಸೇರ್ಕೊಳ್ತೀನಿ. ಫುಲ್ ಮಸ್ತ್ ಫುಲ್ ಫಂಕ್ಷನ್ ಮತ್ತು ಊಟದ ಹಾಲು ಎಲ್ಲ ಮಸ್ತ್ ಇದೆ. ಶಿಸ್ತು, ಎಜುಕೇಷನ್ ಆ್ಯಂಡ್ ಸಿಸ್ಟಮೆಟಿಕ್. ನಿಮ್ಮ ಹೆಸರೇನು? ಆರ್ಯನ್. ಎಲ್ಲಿಂದ ಬಂದಿರೋದು? ಬೆಳಗಾಂ. ಬೆಳಗಾವಿಂದ. ಕಲಿತಾ ಇರುವಂತದ್ದು. ಸೊ ಎಷ್ಟು ದಿನದಿಂದ ಎಂಜಾಯ್ ಮಾಡ್ತಾ ಇದ್ದೀರಾ? ನಾವು 5 ಡೇಸ್ ಆಯ್ತು. 5 ಡೇಸ್ ಅಲ್ಲಿ ಬಂದ್ರಿ. ಸೊ ಇಷ್ಟ ಆಯ್ತಾ ಆಳ್ವಾಸ್? ಫುಲ್. ನೆಕ್ಸ್ಟ್ ಇಯರ್ ಅದಕ್ಕೆ ಇಲ್ಲೇ ಹಚ್ತೀನಿ. ನೀವೇ ಇಲ್ಲಿ ಸೇರ್ತೀರಿ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ಗುಡ್ ಲಕ್. ಸತ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಅಮ್ಮ. ಫೇಮಸ್. ಬೇಜಾರು ಅನ್ನೋದು ಪದನೇ ಇಲ್ಲ ಇಲ್ಲಿ. ಎಂಥವ್ರಿಗೂ ಎಲ್ಲ ಎನ್ವೈರ್ಮೆಂಟ್ಗೂ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಒಂದು ಸಾರಿ ನೋಡಿದ್ಮೇಲೆ ಮಕ್ಕಳು ನಮ್ಮನ್ನು ತಂದು ಇಲ್ಲಿ ಸೇರಿಸ್ಬೇಕು ಅನ್ನಿಸುತ್ತೆ. ಎಲ್ಲಿಂದ ಬಂದಿರುವಂಥದ್ದು? ನಾವು ತುಮಕೂರು ಜಿಲ್ಲೆಯಿಂದ. ತುಮಕೂರಿಂದ ಬಂದಿರುವಂಥದ್ದು. ಸೊ ನಮ್ಮ ಕರುನಾಡಿನ ಎಲ್ಲ ಕಲ್ಚರ್, ನಮ್ಮ ಎಲ್ಲ ನೋಡಿದೆವು. ತುಂಬ ಚೆನ್ನಾಗಿದೆ. ಒಳ್ಳೆ ಡಿಸಿಪ್ಲಿನ್ ಇದೆ. ಭಾಳ ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದೆ. ಯಾವ ನೋಡಿ ಇಷ್ಟು ಒಬ್ಬ MLA ಬಂದರೆ ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ. ಇಷ್ಟು ಪಾಪ್ಯುಲೇಷನ್ ಇದೆ, ಲಕ್ಷಾಂತರ ಜನಕ್ಕೆ ಒಬ್ಬ ಪೊಲೀಸ್ ಪೇದೆ ಇಲ್ಲ. ಅಷ್ಟು ಡಿಸಿಪ್ಲಿನನ್ನು ಈ ಸಂಸ್ಥೆ ಕಾಪಾಡ್ಬೋದು. ವಾಲಂಟಿಯರ್ ಆಗಿ ಎಲ್ಲ ಮಕ್ಕಳಿಂದ ಪೇರೆಂಟ್ ಒಳಗಾಗಿ ಇದನ್ನು ಮೇಂಟೈನ್ ಮಾಡ್ತಾರೆ. ನೋಡಿರಿ ಎಷ್ಟು ಡಿಸಿಪ್ಲಿನ್. ಒಂಚೂರು ಡಸ್ಟ್ ಬೀಳದಂತೆ, ಪೇಪರ್ ಬೀಳದಂತೆ ಎಲ್ಲಿ ಹೋಗ್ಬೇಕು ಅಲ್ಲೇ ಹಾಕ್ತಾರೆ. ಅಷ್ಟೊಂದು ಚೆನ್ನಾಗಿ ಮೇಂಟೈನ್. ಇದನ್ನು ನೋಡಬೇಕು. ಮತ್ತೆ ಕಲ್ಚರ್ ಏನು ಆಡಳಿತ ಮಟ್ಲಾಗ ಸರ್ಕಾರ ಅವ್ರು ಕಲಿಬೇಕು. ಆ ಭ್ರಷ್ಟರು ಕಲಿಬೇಕು. ಅವ್ರು ಕಲಿಯಲ್ಲ. ಈ ಮಕ್ಕಳನ್ನ ನೋಡ್ರಿ, ಇಲ್ಲಿ ಸಮಸ್ಯೆ ನೋಡಿ ಅವ್ರು ಕಲಿಯಲ್ಲ. ಬರೀ ದೋಚೋದು ಗೊತ್ತು ಅವ್ರಿಗೆ, ಮಾಡೋದು ಗೊತ್ತಿಲ್ಲ. ಇದನ್ನು ನೋಡಿ ಕಲ್ತ್ರೆ ನಮ್ಮ ಇಂಡಿಯಾ ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಹೇಗೆ ಅನಿಸ್ತು ಆಳ್ವಾಸ್ ವಿರಾಸತ್? ಆಳ್ವಾಸ್ ವಿರಾಸತ್ ಒಂದು ವೈವಿಧ್ಯಮಯ ಒಂದು ಸಂಸ್ಕೃತಿ ಅಂತ ತಿಳ್ಕೊಬೇಕು. ಯಾಕಂದ್ರೆ ಭಾರತದ ಎಲ್ಲ ರಾಜ್ಯದ ಜನರು ಇಲ್ಲಿ ಮತ್ತು ಕಂಟ್ರಿ ಜನರು ಇಲ್ಲಿ ಬಂದಿದ್ದಾರೆ. ಎಲ್ಲ ಒಂದು ಸಂಸ್ಕೃತಿಯನ್ನು, ವೈವಿಧ್ಯಮಯ ಸಂಸ್ಕೃತಿ, ಕಲೆ, ಛಾಯಾಚಿತ್ರ ಮತ್ತು ವಿವಿಧ ಆಹಾರ ಉತ್ಪನ್ನ, ಕೃಷಿ ಮೇಳ ಎಲ್ಲನೂ ನೋಡಿ ಮನಸ್ಸಿಗೆ ಕಣ್ಣಿಗೆ ಹಬ್ಬ ಅಂತ, ನಮ್ಮ ನಯನಗಳಿಗೆ ಹಬ್ಬ ಅಂತ ನಾವು ಅನ್ಕೋತೀವಿ. ಎಲ್ಲ ಮನಸ್ಸು ಮತ್ತು ಕಣ್ಣು ಮತ್ತು ಬಹಿರಂಗ ಮತ್ತು ಅಂತರಂಗ ಎಲ್ಲನೂ ಒಂದು ಹಬ್ಬದಂತೆ ಆಗಿದೆ ಎಲ್ಲರಿಗೂ. ಮಕ್ಕಳ ಹಿಡಿದು ವೃದ್ಧರವರಿಗೆ ಒಂದು ಎಲ್ಲರ ಮನಸ್ಸು ತುಂಬಿ ಬರುವಂತಾಗಿದೆ. ಅದ್ಭುತವಾಗಿದೆ, ಅತ್ಯುತ್ತಮವಾಗಿದೆ ಹಾಗೂ ಆಕರ್ಷಣೀಯವಾಗಿದೆ. ಇದು ಒಂದು ಮೋಹನ್ ಆಳ್ವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲ್ಲ ಇಲ್ಲಿ ಕಲಿತು ಹೋದ ಮಕ್ಕಳು ಶಿಕ್ಷಣದ ಜೊತೆಗೆ ಸಂಸ್ಕೃತಿಯನ್ನು ಕಲಿತಾ ಇದ್ದಾರೆ. ಇಲ್ಲಿ ಕಲಿತ ಮಕ್ಕಳು ಎಲ್ಲಿಯಾದರೂ ಬೆಳೆದು ಒಂದು ಉನ್ನತ ಮಟ್ಟಕ್ಕೆ ಸೇರ್ತಾರಂತ ಎಲ್ಲರ ಅಭಿಪ್ರಾಯವಾಗಿದೆ. ಇದು ಒಂದು ಎಲ್ಲ ಸುಂದರಮಯವಾದ ಹಬ್ಬವಾಗಿದೆ, ಆಕರ್ಷಣೀಯವಾಗಿದೆ, ಎಲ್ಲರಿಗೂ ಮನ ತುಂಬಿ ಬಂದಿದೆ, ಆಕರ್ಷಕವಾಗಿದೆ, ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು. ವಿರಾಸತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಳ್ವಾಸ್ ವಿರಾಸತ್ನಲ್ಲಿ ಈ ವರ್ಷ ಒಂದು ಸ್ಪೆಷಾಲಿಟಿ ಅಂದರೆ ಗಂಗಾರತಿಯನ್ನು ತೊಗೊಂಡು ಬಂದದ್ದು ನೀವಿದ್ರ ಈ ಹೊತ್ತಲ್ಲಿ, ಸಂಜೆ ಹೊತ್ತಲ್ಲಿ. ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ತುಂಬ ಸಾಂಪ್ರದಾಯಿಕ ಒಂದು ಹಬ್ಬ ಥರ ನಮ್ಮ ಹಿಂದೂ ಇದಕ್ಕೆ ಒಂದು ನೆಚ್ಚಿನ ಒಂದು ಹಬ್ಬನೇ ಅಂತ ಹೇಳ್ಬೋದು ಇದು. ಈಗ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಿಂದ ಬಂದಿರೋದು. ನಮ್ಮ ಮಗನ ಇಲ್ಲಿ ಓದ್ತಾ ಇದ್ದಾನೆ, ಸ್ಟಡಿ ಮಾಡ್ತಾಯಿದ್ದೆ, ಸೆಕೆಂಡ್ ಇಯರ್ ಈಗ. ತುಂಬ ನಮಗೆ ಮೊದಲಿಂದ ಆಸೆ ಇತ್ತು ಆಳ್ವಾಸಲ್ಲಿ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಆ ಕಡೆಯಿಂದ ಈ ಕಡೆ ಸೇರಿಸಿ ಅಂತಂದೇ ಬಿಟ್ಟು. ತುಂಬ ಇವಾಗ ನಮಗೆ ಎಷ್ಟು ಒಂದು ಸಂತೋಷ ಆಯ್ತು. ಎಲ್ಲ ಮಕ್ಕಳನ್ನ ಇಲ್ಲಿ ತಂದು ಸೇರಿಸಿದ್ರೆ ಒಂದು ಉತ್ತಮವಾದಂಥ ಶಿಕ್ಷಣ ಪಡಿಬೋದು. ಮತ್ತು ಬೇರೆ ಹ್ಯಾಬಿಟ್ಸ್ಗೆ ಇಲ್ಲಿ ಅವಕಾಶ ಇಲ್ಲ. ನಮ್ಗೆ ಇದನ್ನೆಲ್ಲ ನೋಡಿದಾಗ ಏನಾಗ್ತೈತೆ ಅಂದರೆ ಇಲ್ಲಿ ಆಳ್ವಾಸ್ ಎಜುಕೇಷನ್ ಇದರಲ್ಲಿ ನೋಡಿದ್ರೆ ಈ ಥರ ದೇಶ ಎಲ್ಲ ಕ್ಲೀನ್ನೆಸ್ ಇರಬೇಕು ಅನ್ನೋದೊಂದು ಆಸೆ. ಈ ಥರ ಮಾಡಿದಾಗ ಎಲ್ಲರ ಕನಸು ಒಂದು ನನಸಾಗುತ್ತೆ, ಸಮಾಜ ತುಂಬ ಚೆನ್ನಾಗಿ ಇದಾಗುತ್ತೆ ಎಂಬುದೊಂದು ಇಲ್ಲಿ ನೋಡಿ ಕಲಿಬೇಕು ಅನ್ನೋದು ನಮ್ಮದೊಂದು ಇಷ್ಟ. ಇಷ್ಟೆಲ್ಲ ದೊಡ್ಡದ ವ್ಯವಸ್ಥೆಯನ್ನು ಮಾಡಿರುವಂಥವ್ರು, ನಮ್ಮ ಕಲೆಗೆ ವ್ಯಾಲ್ಯೂ ಕೊಡುವಂಥವ್ರು. ಎಸ್, ತುಂಬ ಈ ಟ್ರಸ್ಟನ್ನು ನಡೆಸ್ತಕ್ಕಂಥ ಅಧ್ಯಕ್ಷರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾತಾಡ್ತೀವಿ. ಸೊ ನೀವು ನಿಮ್ಮ ಸ್ಟೂಡೆಂಟ್ ನಿಮ್ಮ ಯೂನಿಫಾರ್ಮ್ ನೋಡಿದ್ರೆ ಆಳ್ವಾಸ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಕಲಿತಾ ಇರುವಂಥದ್ದು ಎಷ್ಟು ಖುಷಿ ಇದೆ? ನಮ್ಗೆ ಇಲ್ಲಿ ಕಲಿತಿದ್ದು ತುಂಬ ಖುಷಿ ಇದೆ. ವಿ ಆರ್ ಪ್ರೌಡ್ ಆಫ್ ಆಳ್ವಾಸಿಯನ್ಸ್. ನಮ್ಗೆ ಮೋಹನ್ ಸರ್ ಅಂದರೆ ತುಂಬ ಇಷ್ಟ. ನಮ್ದೊಂದು ಗೋಲ್ ಇತ್ತು ಇಲ್ಲಿ ಬರಬೇಕನ್ನೋ, ನಮ್ಗೆ ಆಸೆ ತುಂಬ ಇದೆ. ನಾವು ವಿರಾಸತ್ಗೋಸ್ಕರ ವೇಟ್ ಮಾಡ್ತಿದ್ವಿ, ಯಾವಾಗ ಬರುತ್ತೆ ಇದೆಲ್ಲ, ಯಾವಾಗ ನೋಡ್ತೀವಿ ಅಂತ. ಎಲ್ಲ ಕಲ್ಚರಲ್ ಇದೆ. ನಮಗೆ ಮೋಹನ್ ಸರ್ ಎಲ್ಲ ಒಂಥರ ಫುಲ್ ಎಂಜಾಯ್ಮೆಂಟ್ ಕೊಡ್ತಿದ್ದಾರೆ. ಅವರಿಲ್ಲಿ ನಮ್ಗೆ ಅವ್ರದ್ದು ಸ್ಟ್ರಿಕ್ಟು, ಅವರೆಲ್ಲಷ್ಟು ನಮ್ಗೆ ಎಲ್ಲ ಖುಷಿ ಇದೆ. ನಮಗೆ ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಅಂತ ಏನೂ ಇಲ್ಲ, ಎಲ್ಲ ಖುಷಿ ಇದ್ದೀವಿ ನಾವು. ಯಾವುದೇ ರೀತಿ ತೊಂದರೆ ಇಲ್ಲ, ಏನೂ ಇಲ್ಲ. ಎಲ್ಲ ಬಂದಿರೋದು ಒಂದು ಎಜುಕೇಷನ್ಗೋಸ್ಕರ. ಎಜುಕೇಷನ್ ಮಾತ್ರ ಫುಲ್ಲಾಗಿ ಚೆನ್ನಾಗಿದೆ. ನಮ್ಗೆ ಭಾಳ ಇಷ್ಟ ಆಯಿತು. ವಿ ಆರ್ ಪ್ರೌಡ್ ಆಫ್ ಆಳ್ವಾಸಿಯನ್ಸ್. ಥ್ಯಾಂಕ್ ಯು. ಈ ಥರ ಫ್ಲವರ್ಸಿಂದದು ಎಲ್ಲ ಚೆನ್ನಾಗಿದೆ, ನೋಡೋಕ್ಕೆ ಕಣ್ಣಿಗೆ ಹಬ್ಬ ಥರ ಇದೆ. ಮನಸ್ಸು ಖುಷಿಯಾಗುತ್ತೆ ಇಲ್ಲಿ ಬಂದೋದ್ರೆ. ನಮ್ಮೂರ ಜಾತ್ರೆಗಿನ್ನ ಈ ಜಾತ್ರೆ ದೊಡ್ಡದು ಅನಿಸುತ್ತೆ. ಏನೇನು ಸಿಗಬೇಕೆಲ್ಲ ಸಿಗುತ್ತೆ, ಎಲ್ಲ ಚಿಕ್ಕದಿಂದ ದೊಡ್ಡದವರೆಗೂ ಸಿಗುತ್ತೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬರೋದು. ನಾವು ಪ್ರತಿ ವರ್ಷ 2 ಇಯರ್ಸ್ ಅಲ್ವಾ ಇದು ನಮ್ಮ ಅಕ್ಕ ಓದ್ತಾ ಇರೋದು. ಫಸ್ಟ್ ವರ್ಷ ಬಂದಾಗೂ ಅಷ್ಟೇ ಖುಷಿಯಾಗಿತ್ತು, ಇವಾಗ ಸ್ವಲ್ಪ ಡಬಲ್ ಆಗಿದೆ. ಯಾಕಂದರೆ ಇದೆಲ್ಲ ಫ್ಲವರ್ಸ್ ಅವೆಲ್ಲ ಅರೇಂಜ್ಮೆಂಟ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಎಜುಕೇಷನ್ ಮಕ್ಳಿಗೆ ಕೊಡ್ತಾರಲ್ಲ ಅಕ್ಕಂದ್ರಿಗೆ, ಅವ್ರಿಗೆ ನಮ್ಮ ಅಕ್ಕ ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ತಾಳೆ ಅನ್ನೋ ಭರವಸೆ ಇದೆ. ನಮ್ಮ ಅಕ್ಕನ ಫ್ರೆಂಡ್ಸು, ನಮ್ಮ ಅಕ್ಕವರೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Yeah, it's very fun, but I wish there was more days for enjoying it. Since we're hostel people and we're group 1, we rarely get time to even go out. So I feel like this is a good place to relax, but there should be more time. 10 more days, I guess, like a vacation. We don't get to go home for Christmas or anything, so yeah. I think this is the first time where we are celebrating ಆಳ್ವಾಸ್ ವಿರಾಸತ್ for 6 days. Because last time it was only for 4 days. So ನಿಮಗೆ ಹೇಗೆ ಅನಿಸ್ತು ಆಳ್ವಾಸ್ ವಿರಾಸತ್? ಎಂಚ ಒಂದುಂಡು ಎಡ್ಡೆ ಹಾಕೊಂಡು ಖುಷಿ ಹಾಕೊಂಡು ಬುಡ್ಪೇರು ಮೇಲಾಕ್ ಎಡ್ಡೆ ಹಾಕೊಂಡು ಎಂಜಾಯ್ ಮಾಡ್ತದ ಎಂಚ ಎಡ್ಡೆ ಉಂಡು ಪೂರ ನೈಸ್. ಥ್ಯಾಂಕ್ ಯು ಸೋ ಮಚ್. ಎಸ್, first time I am visiting this. Like it is completely a big fair. I have never seen it, even in not like in fair also. And the program and every singers was very excellent performance are there here. I am enjoying that.
And I am from North India. I love that this college and educational foundation. Even disciplines are also good, maintaining everything. Thanks. Thank you. It was all good. Like we enjoyed a lot. This week was really good. We felt happy. Last year also we had enjoyed a lot, and this year it was more classical, but I guess people enjoyed it even. And food quality was also good this time, better than last time actually. And cleanliness and everything is also very good. And we youth, we are enjoying it a lot. Yesterday was so good. We enjoyed a lot indeed. It was all for our people and all. We enjoyed too much. Last year, Virasat, they had invited Shreya Ghoshal. I guess people enjoyed a lot there. And yesterday, Staccato Band was awesome. It was beyond expectations. We really loved it. For youth especially, those kind of bands are preferred. So I hope next Virasat is going to be much more amazing and interesting. We really loved it, and the food is very good here. I think the chairman sir has put all his effort and tried to incorporate everything and making it complete. We are very happy and grateful to him. Thank you. Thanks for making our 2 years most memorable and best. Thank you. Yeah, we have all enjoyed it, and we should thank Mohan Alwas sir for giving such an opportunity for us. It was free of pass actually. I think there wouldn't be much crowd if they had an entry fee or something, but now it's really good. And such things we don't get chance every time to participate in such things, so we are happy that we got this chance in our life. Thank you sir for that. Thank you. ನಾವು ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಿಂದ ಬಂದಿರೋದು. ಇದು ಇಲ್ಲೆಲ್ಲ ಮಕ್ಕಳಿಗೆ ನೋಡಲಿಕ್ಕೆ ಆಗಲಿ, ದೊಡ್ಡವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಇದು ಒಂಥರ ಚೇಂಜಸ್ ಇದು ಯಾರಿಗೂ ಗೊತ್ತಿರೋದಿಲ್ಲ. ಇದು ಹಿಂಗೆ ಮಾಡಿ ಅವ್ರು ತೋರಿಸ್ತಾರಲ್ಲ, ಒಂಥರ ಚೆನ್ನಾಗಿ ಅನಿಸ್ತೈತಿ. ಮಕ್ಕಳಿಗೂ ಫ್ರೀಡಮ್ ಆಗುತ್ತೆ, ಒಳ್ಳೆ ಅಭಿಪ್ರಾಯಗಳು ಬರ್ತವೆ. ಇಲ್ಲಿ ಎಲ್ಲ ಥರದ್ದು ಒಂದು ಐಟಮ್ಸ್ಗಳು ಬಂದಿರ್ತಾವೆ, ಗೊತ್ತಿರೋದಿಲ್ಲ, ಅವರೆಲ್ಲರೂ ತಗೊಳ್ತಿದ್ದಾರೆ. ಇಂಥದ್ದು ಮಾಡ್ತಾಯಿದ್ರೆ ಒಂಥರ ಚೆನ್ನಾಗಿ ಅನ್ನಿಸ್ತೈತಿ. ಹಳೆ ಕಾಲದ್ದು ಎಲ್ಲ ಐಟಮ್ಸ್ಗಳು ಬಂದಿದ್ದಾವೆ. ಹೊಸ ಕಾಲದಕ್ಕಿಂತ ಈಗ ಹಳೆ ಕಾಲಕ್ಕೆ ಹೋಗ್ತಾನೆ ಇರೋದೇ ಚೆನ್ನಾಗಿ. ಅವಾಗಿನ ಜನ್ರೇಷನ್ ಬೇರೆ, ಈಗಿನ ಜನ್ರೇಷನ್ ಎಲ್ಲ ಈಗ ಯುಗ ಬೇರೆ. ಬರೀ ಸೈನ್ಸ್ ಇದರಲ್ಲೇ ಹೋಗ್ತಾಯಿದೆ. ಅವಾಗಿನ ಸಾವಯವ ಇದರಲ್ಲಿ ಇದ್ದಿದ್ದು, ಇದರಲ್ಲಿದ್ದಂಥ ಐಟಮ್ಮು, ಆವಾಗಿನ ಶಕ್ತಿಯುತವಾದ ಆಹಾರ ಈಗ ಇಲ್ಲ. ಈಗಿನ ಜನ್ರೇಷನ್ನು 50 ವರ್ಷ ದಾಟಿದ್ರೆ ಮುಗೀತು ಅಲ್ಲಿಗೆ. ಹಿಂದಿನವ್ರು 150 ವರ್ಷದ ಮಟ್ಟ ಆದರೂ ಅವ್ರು ಚೆನ್ನಾಗಿರ್ತಾರೆ. ಈಗೀಗೂ ಅವಾಗಿಗೂ ಅಂದರೆ ಆವಾಗಿನ ಜನ್ರೇಷನ್ನು, ಆವಾಗಿನ ಸಾವಯವ ಆಹಾರಗಳೇ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿದೆ ಇಲ್ಲಿ. ಇದು ಒಂಥರ ನೋಡಿದರೆ ಎಲ್ಲ ಥರದಿಂದ ಚೆನ್ನಾಗಿದೆ. ಒಳ್ಳೆಯ ಒಪಿನಿಯನ್, ಇದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಮಗ ಇಲ್ಲೇ ಫಸ್ಟ್ ಇಯರ್ ಇದ್ದಾನೆ. ಅದಕ್ಕೆ ನಿನ್ನೆ ಬಂದಿದ್ವಿ. ತುಂಬ ಹೆಮ್ಮೆ ಆಯ್ತು ನೋಡಿ. ನಮಗೊಂದೇನು ಪ್ರೌಡ್ ಫೀಲ್ ಆಯ್ತು ಅಂದ್ರೆ, ಇಂಥ ಒಂದು ದೊಡ್ಡ ಕ್ಯಾಂಪಸ್ನೊಳಗೆ ನಮ್ಮ ಮಗು ಕಲಿತಾ ಇದ್ದಾನೆ. ಮತ್ತು ಇದರ ಒಂದು ಸಾಂಸ್ಕೃತಿಕ ವೈಭವ ತುಂಬ ಖುಷಿ ಕೊಡ್ತು. ಅದಕ್ಕೆ ಇದೇ ರೀತಿ ಈ ಆಳ್ವಾಸ್ ಸಂಸ್ಥೆ ಬೆಳೀಲಿ, ಚೇರ್ಮನ್ರಿಗೂ ಒಳ್ಳೆಯದಾಗಲಿ. ಅವರಿಂದ ಸಾವಿರಾರು ಮಕ್ಕಳು, ಲಕ್ಷಾಂತರ ಮಕ್ಕಳಿಗೆ ಅನುಕೂಲ ಆಗ್ತಾಯಿದೆ. ಆ ಅನುಕೂಲದ ಲಾಭವನ್ನು ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದ ಮಕ್ಕಳು ಪಡೆದುಕೊಳ್ಳಿ. ಮತ್ತು ಇದೇ ರೀತಿ ಈ ಆಳ್ವಾಸ್ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಆ್ಯಂಡ್ ಮ್ಯಾಮ್, ನಿಮ್ಮನ್ನು ಕೇಳೋದಾದರೆ ಬೇರೆ ಕಾಲೇಜುಗಳಲ್ಲೆಲ್ಲ ವೆಸ್ಟರ್ನ್ ಕಲ್ಚರನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇರುವಂಥದ್ದು ಹೇಗನ್ನಿಸ್ತಾ ಇದೆ? ತುಂಬ ಹೆಮ್ಮೆ ಆಗ್ತಿದೆ. ಇದೇ ರೀತಿ ಮುಂದುವರಿಬೇಕು. ಯಾಕಂದರೆ ಹಿಂದೂ ಸಂಸ್ಕೃತಿ ಆಯ್ತು, ಹಿಂದೂ ಧರ್ಮ ಭಾಳ ಹಿಂದೆ ಉಳಿಲಿಕ್ಕತ್ತದ. ನಿನ್ನೆ ಮಾಡಿದ್ದದು ವೈಭವ, ಅದೇ ರಥಯಾತ್ರೆ ನೋಡಿದ್ರೆ ಧರ್ಮ ಹಿಂಗೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಿಂಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಂಸ್ಕೃತಿನ, ನಮ್ಮ ಧರ್ಮನ ಮುಂದೆ ಕಾಯ್ಕೊಂಡು ಹೋಗಲಿಕ್ಕೆ, ಮಕ್ಕಳಲ್ಲಿ ಈಗೂ ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಒಳ್ಳೇದು ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ನೀವಿಲ್ಲೇ ಓದ್ತಾ ಇರುವಂಥದ್ದಲ್ಲ, ಸೊ ಆಳ್ವಾಸಲ್ಲಿ ಓದ್ತಾ ಇರುವಂಥದ್ದೇ ಒಂದು ಪುಣ್ಯದ ವಿಷಯ. ಸೊ ಇಂಥ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದ್ದೀರಾ. ನಮ್ಮ ಮೋಹನ್ ಸರ್ ಬಗ್ಗೆ ಏನು ಹೇಳ್ತೀರಿ? ಸೊ ಎಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ, ಎಲ್ಲ ಚೆನ್ನಾಗಿದೆ. ಡಿಪಾರ್ಟ್ಮೆಂಟು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಟೀಚಿಂಗ್ ಸ್ಟಾಫು, ಫ್ಯಾಕಲ್ಟಿ ಎಲ್ಲ, ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಬೆಂಗಳೂರಿಂದ ಮೇಡಮ್. ಸೊ ಆಳ್ವಾಸ್ ವಿರಾಸತ್ 30ನೇ ವರ್ಷ, ಸತತವಾಗಿ 30 ವರ್ಷ ನಡೀತಾ ಇರುವಂಥದ್ದು. ಹೇಗೆ ಅನಿಸ್ತು ಇಲ್ಲಿ ಬಂದು? ತುಂಬ ಚೆನ್ನಾಗಿದೆ. ಕೋಚಿಂಗ್ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಬಹುದೊಡ್ಡ ಮಟ್ಟಿಗೆ ತುಂಬ ವಿದ್ಯಾರ್ಥಿಗಳಂತ ಇರೋಂಥ ದೊಡ್ಡ ವಿದ್ಯಾಸಂಸ್ಥೆ ಇದು. ಬಹುಮಟ್ಟಿಗೆ ಹೆಸರು ಮಾಡ್ತಿದೆ. ಒಳ್ಳೆಯದಾಗಲಿ. ಆಳ್ವಾಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ಆಳ್ವಾಸ್ ವಿರಾಸತ್ ಬಗ್ಗೆ ಎಲ್ಲಿಂದ ಬಂದಿರುವಂತು? ವಾವ್, ಗ್ರೇಟ್. ಸೊ ಎಸ್ ಮೇಡಮ್, ನೀವು ಧಾರವಾಡದಿಂದ ಬಂದಿದ್ದೀರಿ ಅಂತ ಹೇಳಿದ್ರಿ. ಸೊ ಆಳ್ವಾಸ್ ವಿರಾಸತ್ ಹೇಗೆ ಅನಿಸ್ತಾ ಇದೆ? ನಮ್ಮ ಕನ್ನಡದ ಎಲ್ಲ ಕಲ್ಚರನ್ನು ಇಲ್ಲಿ ನೋಡುವಂಥದ್ದು ಎಷ್ಟು ಖುಷಿ ಇದೆ? ಸೂಪರ್ಬ್ ರಿಯಲಿ ದಿಸ್ ಇಸ್ ವಂಡರ್ಫುಲ್ ಪ್ಲೇಸ್ ಟು ಒನ್ಸ್ ಲೈಫ್ ಟೈಮಲ್ಲಿ ಆಳ್ವಾಸ್ ವಿರಾಸತ್ಗೆ ಬರಬೇಕು, ನೋಡಬೇಕು, ಆನಂದಿಸಬೇಕು, ಕಣ್ ತುಂಬ್ಕೋಬೇಕು. ಯಾಕಂದರೆ ಈ ರೀತಿ ಒಂದೇ ಜಾಗದಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಕಲ್ಚರ್ ಸಿಗೋದು ತುಂಬಾ ಡಿಫಿಕಲ್ಟು. ನಾನು ಯಾವತ್ತೂ ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. This is a great that my son is studying here. I'm so happy about Alvaz and Alvaz institution, management. Really super, wonderful. Thank you, mom. ಫಸ್ಟ್ ಆಫ್ ಆಲ್ ನನಗೆ ಈ ಗಿಡಗಳಂದರೆ ತುಂಬ ಇಷ್ಟ. ಸೊ ನಾವು ಫಸ್ಟ್ ಇಲ್ಲೇ ಎಂಟ್ರ್ ಆದೆ ಡೈರೆಕ್ಟ್ ಬಂದಾಗ. ಏನು ನೋಡಬೇಕಷ್ಟೇ, ಮಿಕ್ಕಿದೆಲ್ಲ ಏನು ನೋಡಬೇಕಷ್ಟೇ. ನೋಡುವ, ಹೀಗೆ ಸ್ಟಾರ್ಟಿಂಗ್ ಅಲ್ಲ, ಇಲ್ಲಿಂದ ಹೋಗೋ. ಬಟ್ ಆ ಗಿಡಗಳನ್ನು ನನಗೆ ನೋಡಿದಷ್ಟು ಸಾಕಾಗೋದಿಲ್ಲ. ಅದು ನಂದು ಫೇವ್ರೇಟ್ ಐಟಮ್ ಗಿಡ ಅಂದರೆ. ಸೊ ಇಲ್ಲಿಂದ ನಾನು ಮುಂದುವರಿಸ್ತೇನೆ ಆ ಕಡೆ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಚೆನ್ನಾಗಿದೆ ಆಳ್ವಾಸ್. ಹಾಂ, ಸ್ಟಾಲು ಎಲ್ಲ ಚೆನ್ನಾಗಿದೆ. ಇಷ್ಟೆಲ್ಲ ಹೂವಿನ ಅಲಂಕಾರ ಎಲ್ಲ ನೋಡಿ. ಎಲ್ಲ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆ. ನಾವು ಸೌದತ್ತಿಂದ ಬಂದಿರೋದು. ಹಾಂ, ತುಂಬ ಇಷ್ಟ ಆಯಿತು. ಚಲೋ ಅನ್ನಿಸ್ತು. ಕಲಿಬೇಕು. ಆಲ್ರೆಡಿ ಅವ್ರ ಕಲಿತಿದ್ರು. ಹಾಂ, ಫಸ್ಟ್ ಇಯರ್ PU ಮುಗೀತು. ಈ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಹೌದು. ಇಲ್ಲ, ಚೆನ್ನಾಗಿದೆ ಸರ್. ಡಿಸಿಪ್ಲಿನ್, ಎವ್ರಿಥಿಂಗ್ ಇಸ್ ಗುಡ್. ಕಲ್ಚರಲ್ ಇಲ್ಲ, ನಮಗೆ ಮುಂಚೆಯಿಂದನೂ ಗೊತ್ತು ಆಳ್ವಾಸ್ ಬಗ್ಗೆ, ಇಲ್ಲೇ ಕಲ್ತಿರೋದ್ರಿಂದ ಅದಕ್ಕೆ ಚೆನ್ನಾಗಿದೆ ಅಂತ. ಮತ್ತು ಇಂಜಿನಿಯರಿಂಗು ಇಲ್ಲೇ ಕಲಿಯಕ್ಕೆ ಬಂದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಮ್ಮ ಹುಡುಗನೂ ಇಲ್ಲೇ ಓದ್ತಾ ಇರೋದು. ಫಸ್ಟ್ PU ಹೋದ ವರ್ಷವೂ ಬಂದಿದ್ವಿ, ಈ ವರ್ಷವೂ ಬಂದಿದ್ದೀವಿ. ಹೋದ ವರ್ಷಕ್ಕಿಂತ ಈ ವರ್ಷವೂ ತುಂಬ ಚೆನ್ನಾಗಿದೆ. ಮತ್ತು ನೆನ್ನೆದು 4th ಡೇದು ಸಾಯಂಕಾಲದ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ನಮ್ಮ ಸಂಸ್ಕೃತಿ ಒಂದು ಉಡುಗೆ ತೊಡುಗೆ ಆಗಲಿ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳು ಒಂಚೂರು ಇದನ್ನು ಹಾಕ್ಕೊಳ್ಳೋದ್ರಲ್ಲಿ, ಒಂದು ಬಳೆ ಸರ ಎಲ್ಲ ಹಾಕ್ಕೊಳ್ಳೋದ್ರಲ್ಲಿ ಒಂಚೂರು ಇಂಟ್ರೆಸ್ಟ್ ಕೊಟ್ಟು ಹಾಕ್ಕೋಬೇಕು, ಯೂಸ್ ಮಾಡಬೇಕು. ನಮ್ಮ ಕಲ್ಚರರು ಯೂಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ. ಸುಮ್ಮನೆ ನೋಡಿ ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸುಮ್ಮನೆ ಎಲ್ಲೋ ಹೋಗ್ತೀವಿ, ಎಲ್ಲೋ ನೋಡ್ಕೊಂಡು ಬರ್ತೀವಿ ಬೇರೆ ಬೇರೆ ಕಡೆ. ಇಲ್ಲಿ ಎಲ್ಲ ನಮಗೆ ಸಂಬಂಧಪಟ್ಟಿದ್ದೇ ಎಲ್ಲದೂ ಇದೆ. ಚೆನ್ನಾಗಿ ಹಾಕ್ಕೊಂಡು ಹೆಣ್ಮಕ್ಳೆಲ್ಲ ಬಳೆ ಗಿಳೆ ಎಲ್ಲ ಹಾಕ್ಕೊಂಡು ಸರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತಪ್ಪ. ಚಿತ್ರದುರ್ಗ. ಈಗ ನನ್ನ ಮಗ 2nd PU. ಹಾಂ, ಥ್ಯಾಂಕ್ ಯು. ಆಳ್ವಾಸ್ ವಿರಾಸದ್ದು ನಮಗೆ ತುಂಬ ಒಳ್ಳೆಯದಾಯಿತು. ಇನ್ನೂ ಈ ಥರ ಮಾಡಬೇಕಂತ. ನಾವು ತೋಡಾರಿಂದ ಬಂದಿದ್ದೇವೆ. ಎಲ್ಲ ಫುಲ್ ಎಂಜಾಯ್. ನಮ್ಮದು ತುಂಬ ಜಾಲಿ ಆಗಿದೆ. ಇಲ್ಲ. ಸೊ ಆಳ್ವಾಸ್ ಬಗ್ಗೆ ಏನು ಹೇಳ್ತೀರಿ? ಏನಂದರೆ ನಮಗೆಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗಿದೆ. ಈ ಪ್ರತಿ ವರ್ಷದಂತೆ ಈ ಸತಿ ಡಿಫ್ರೆಂಟ್ ಆಗಿದೆ. ಎಲ್ಲ ತುಂಬ ಇಷ್ಟ ಆಗಿದೆ. ನೋಡಿ, ಈ ಕಲರ್ ಹೂಗಳು, ಫುಲ್ ಸ್ಟಾಲ್ಗಳೆಲ್ಲ ತುಂಬ ಇಷ್ಟ ಆಗಿದೆ. ಫುಡ್ ಎಲ್ಲ ಟ್ರೈ ಮಾಡಿದ್ದೀರಿ. ಆದರೆ ನಮಗೆ ಸ್ಯಾಟಿಸ್ಫೈ ಅಂದರೆ ನಾವು ಒಳ್ಳೆ ಆಳ್ವಾಸಲ್ಲಿ ಇದ್ದೀರಿ. ಪ್ಲಸ್ಸು ನಮ್ಗೆ ಒಳ್ಳೆ ಎಜುಕೇಷನ್ ಸಿಗ್ತೈತೆ. ತಿರುಗಾಡೋಕ್ಕೆ ತುಂಬ ಜಾಗ ಐತೆ. ಎಲ್ಲ ವಿಸಿಟ್ ಮಾಡಿ ನಮ್ಮ ಇಷ್ಟ ಪ್ರಕಾರ ಬಂದಿರೋದು. ನೀವು ಹೆಂಗೆ ಇರ್ಬೋದು, ಚೆನ್ನಾಗೈತೆ. ಹೋದ್ರಿ, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಲಾಸ್ಟ್ ನಮಗೊಂದು ಬೇಜಾರಾಗ್ತಿದೆ ಅಂದರೆ ಆಳ್ವಾಸ್ ಬಿಟ್ಟು ಹೋಗ್ತಾ ಇದ್ದೀರಿ. ಇನ್ನು ಒಂದು 3 ತಿಂಗಳಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಿ. ಎಂಡ್ ಆಗ್ತಾಯಿದೆ, ನಮ್ಮ ಎಜುಕೇಷನ್ ಎಂಡ್ ಆಗ್ತಾಯಿದೆ. ಇಷ್ಟೆಲ್ಲ ಮಾಡಿಸಿದ ನಮ್ಮ ಅಧ್ಯಕ್ಷ ಚೇರ್ಮನ್ ಅವರಿಗೆ ತುಂಬ ಧನ್ಯವಾದಗಳು. ಧನ್ಯವಾದ. ನಾವು PCMB ಓದ್ತಾ ಇದ್ದೀರಿ. ನಾವು ಸೈನ್ಸ್ ಸ್ಟೂಡೆಂಟ್ಸು. ನಾವು ಅರ್ಧ ಡಾಕ್ಟರ್ ಇದ್ದಾರೆ, ಅರ್ಧ ಇಂಜಿನಿಯರ್ ಇದ್ದಾರೆ. ಎಲ್ಲ ಪ್ಲ್ಯಾನ್ ಮಾಡಿದ್ದೀರಿ. ಅದು ನಾನು ಇಂಜಿನಿಯರ್ ಇಲ್ಲೇ ಮಾಡಬೇಕಂತ ಕನಸಿನಲ್ಲಿ ಅನಿಸ್ತಾ ಇದೆ. ವಿರಾಸತ್ ಬಂದೇ ಬರ್ತೀವಿ. ನೋಡಿಕೊಂಡು ಸಿಕ್ಕಿದ್ರೆ ಚೇರ್ಮನ್ ಸರ್ ಅವರಿಗೆ ನಮಸ್ಕಾರ ಮಾಡಿ ಕಾಲ್ ಮುಗ್ದು ಅವ್ರ ಆಶೀರ್ವಾದ ತಗೊಂಡು. ಥ್ಯಾಂಕ್ ಯು ಸೋ ಮಚ್. ಎಸ್, ಆಳ್ವಾಸ್ ನಾವು ಮೊದಲಿಂದ ಪ್ರೈಮರಿಯಿಂದ ಹೈಸ್ಕೂಲಿಂದ ಇಲ್ಲೇ ಇರೋದು. ಎಜುಕೇಷನ್ ಎಲ್ಲ ಚೆನ್ನಾಗಿದೆ.
ಚೆನ್ನಾಗಿ ಕೊಡ್ತಿದ್ದಾರೆ. ಈಗ ಊಟ ರಾತ್ರಿ ಊಟ ವಿಭಿನ್ನ ಚೆನ್ನಾಗಿದೆ. ನಾವು ವಿರಾಸತ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತೆ ಟೀಚಿಂಗ್ ಇದೆಲ್ಲ ಪುಷ್ಪ ಮೇಳ, ಕೃಷಿ ಮೇಳ ಎಲ್ಲ ಚೆನ್ನಾಗಿದೆ. ಆಹಾರನೂ ಎಲ್ಲ ಚೆನ್ನಾಗಿದೆ. ಆಹಾರ ಮೇಳ ನೀವು ಒಂದ್ಸಲಿ ಎಲ್ಲ ವಿಸಿಟ್ ಮಾಡಿ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಬೇರೆ ದೇಶಗಳಿಂದ ಎಲ್ಲ ಸಸಿಗಳನ್ನ ತರಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಬೇರೆ ಬೇರೆ ಥರದ ದೇಶಗಳ ಸಂಸ್ಕೃತಿನ ತೋರಿಸ್ತಿದ್ದಾರೆ. ಇದು ಗುಜರಾತ್ ಮತ್ತೆ ಚೆನ್ನೈ ಎಲ್ಲ ಸಂಸ್ಕೃತಿ ನೋಡಿ ನಮಗಂತೂ ಪೂರ್ತಿ ಇಷ್ಟ ಆಯಿತು. ಮಣಿಪಾಲದಿಂದ ಹುಡುಗರು ಬಂದವರು, ಅವರು ಎಲ್ಲ ಸಂಸ್ಕೃತಿ ಆಳ್ವಾ ಸಾಂಸ್ಕೃತಿಕ ವೈಭವ ಅಂತೂ ಪೂರ್ತಿ ಇಷ್ಟ ಆಯಿತು ನಮಗೆ. ಮತ್ತು ಅವರು ನಾವು ಎಲ್ಲ ಕಲ್ಚರ್ ನೋಡಲಿ ಕಲೀಲಿ ಅಂತ ಬೇರೆ ಬೇರೆ ಸ್ಟೇಟ್ ಜನರ ಎಲ್ಲ ಕರೆಸ್ತಿದ್ದಾರೆ. ಚೆನ್ನಾಗಿ ಎಜುಕೇಷನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ನಾವು ಇಲ್ಲಿ PCMB ಮಾಡ್ತಿದ್ವಿ. ಸೈನ್ಸ್ ಟೀಚಿಂಗು ಚೆನ್ನಾಗಿದೆ, ಪರವಾಗಿಲ್ಲ. ಆಳ್ವಾಸ್ ಅಂದರೆ ಒಂದು ಚೆನ್ನಾಗಿದೆ. ಆಳ್ವಾಸ್ ಇಸ್ ಬ್ರ್ಯಾಂಡ್ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಎಲ್ಲ ಕರೆಸಿದ್ದಾರೆ ನಮಗೀಗ. ಚೆನ್ನಾಗಿದೆ. ಕೆಮಿಸ್ಟ್ರಿ ಓಕೆ, ಥ್ಯಾಂಕ್ ಯು. ಅದೇ ಮ್ಯಾಮ್, ಇಲ್ಲಿ ನಾವು ಸ್ಪೆಷಲಿ ಅಂದರೆ NLT ನೀಟ್ ಮಾಡಬೇಕಂತ ಬಂದಿರೋದು. ಅದಕ್ಕೆ ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ನಮಗೆ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ತಿದ್ದಾರೆ ನೀಟ್ಗೋಸ್ಕರ. ಅಂದರೆ ಇದೆಲ್ಲ ನಮ್ಗೆ ಎಂಜಾಯ್ಮೆಂಟ್ಗೋಸ್ಕರ ವಿಲಾಸತ್ತೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜ್. ನಿಮ್ಮ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬಂದಿದ್ರಾ? ನಮ್ಮ ಪೇರೆಂಟ್ಸ್, ನಮ್ಮ ತಾಯಿ ಬಂದಿದ್ದಾರೆ. ಮತ್ತು ಚೆನ್ನಾಗಿ ಅನ್ನಿಸ್ತು. ಇವತ್ತು ಫಸ್ಟ್ ಬಂದಿದ್ದು ತುಂಬ ಚೆನ್ನಾಗಾಯಿತು. ವ್ಯವಸ್ಥೆ ತುಂಬ ಚೆನ್ನಾಗಿದೆಯಪ್ಪ. ವ್ಯವಸ್ಥೆ ಖುಷಿ ಆಯಿತು. ನಮ್ಮ ಸಂಸ್ಕೃತಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ನೀವು ಎಲ್ಲಿಂದ ಬಂದಿರುತ್ತೆ? ಸೊ ಆಳ್ವಾಸ್ ವಿರಾಸತ್ 30ನೇ ವರ್ಷದ್ದು ಆಳ್ವಾಸ್ ವಿರಾಸತ್ ಇಡೀ ಮೂಡುಬಿದ್ರೆಗೆ ಒಂದು ಹಬ್ಬ. ನಿಮಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೇವೆ. ಜಾಂಬೂರಿಂದ ಹಿಡಿದು ಅದ್ರ ಮೊದಲಿಂದ ಬರ್ತೇವೆ, ಸ್ಟಾರ್ಟಿಂಗಿಂದ ಬರ್ತಾ ಇದ್ದೀವಿ. ಈ ಸಲನೂ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಈ ವರ್ಷದ ಒಂದು ಸ್ಪೆಷಾಲಿಟಿ ಅಂದರೆ ಗಂಗಾರತಿ. ಬಹುಶಃ ಹೋದ ವರ್ಷದಿಂದಲೇ ಇದೆ. ಹೌದು, ಓಕೆ. ಬೇರೆ ವೆಸ್ಟರ್ನ್ ಕಲ್ಚರಿಗೆ ಕಂಪೇರ್ ಮಾಡಿದ ಬೇರೆ ಕಾಲೇಜಸಲ್ಲೆಲ್ಲ ವೆಸ್ಟರ್ನ್ ಕಲ್ಚರನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರಮೋಟ್ ಮಾಡ್ತಾ ಇರುವಂಥದ್ದು ಜಾಸ್ತಿ. ಮೋಹನ್ ಆಳ್ವಾ ಸರ್ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿ ಒಳ್ಳೆ ಇದು ಮಾಡ್ತಾರೆ. ಅವರೊಬ್ಬರೇ ನಿಂತು ಎಲ್ಲ ಮುಂದೆ ಅಳತ ನಿಂತು ಮಾಡ್ತಾರೆ. 73 ಇಯರ್ ಏಜ್ ಈಗ, ಆದರೆ ಅವರು ಒಬ್ಬರೇ ನಿಂತು ಮಾಡ್ತಾರೆ. ಅವ್ರು ಹಾಗೂ ಅವ್ರ ಮಗವನ್ನು ಸಪೋರ್ಟ್ ಮಾಡ್ತಾರೆ. ಖುಷಿ ಆಗುತ್ತೆ. ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಹೇಳಿ, ಆಳ್ವಾಸ್ ವಿರಾಸತ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಹೇಗೆ ಅನಿಸುತ್ತೆ ಆಳ್ವಾಸ್ ವಿರಾಸತ್? ಇದು ಫಸ್ಟ್ ವರ್ಷ ನಾನು ಬರ್ತಾ ಇದ್ದೇನೆ ಇಲ್ಲಿಂದ. ಆ್ಯಕ್ಚುಲಿ ಮಂಗಳೂರಿನ ಬರ್ತಾ ಇದ್ದೇನೆ. ಸೊ ಇಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ. ಆದರೆ ಅದು ಪ್ರಾಕ್ಟಿಕಲ್ ನೋಡುವಂಥ ಅವಕಾಶ ಇವತ್ತು ನಾನು ತಗೊಂಡಿದ್ದೇನೆ. ಇಲ್ಲಿ ಬಂದು ನೋಡುವಾಗ ತುಂಬ ಸ್ಪೆಷಲಾಗಿ ಕಾಣ್ತದೆ ಇಲ್ಲಿ. ಹೌದು, ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿದ್ವು ಅದರಿಂದ ಜಾಸ್ತಿನೇ ಉಂಟು ಇಲ್ಲಿ. ಈ ಅಗ್ರಿಕಲ್ಚರ್ ಇರ್ಬೋದು ಅಥವಾ ಬೇರೆ ಆರ್ಟ್ ಇರ್ಬೋದು, ಯಾವುದಕ್ಕೆ ಸಂಬಂಧಪಟ್ಟು ಕೂಡ ಏನೋ ಸ್ಪೆಷಲ್ ಇಲ್ಲಿ ಬಂದಾಗ ಸಿಗ್ತದೆ ನಮಗೆ. ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದೆ. ಸೊ ಅದಕ್ಕೆ ನಾನು ಸಂಬಂಧಪಟ್ಟವರಲ್ಲಿ ನಾನು ಒಂದು ಧನ್ಯವಾದ ತಿಳಿಸಿಕ್ಕೆ ಇಷ್ಟ ಬಂದು ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಫ್ರೀ ಎಂಟ್ರಿ. ಬೇರೆ ಕಡೆಯೆಲ್ಲ ಹೋಗುವಾಗ ನಾವು ಎಂಟ್ರಿ ಫೀ ಕೊಟ್ಟು 50-100 ರೂಪಾಯಿ ಕೊಡಬೇಕು. ಇಲ್ಲಿ ನೋಡೋಕೆ ಫ್ರೀ ಎಂಟ್ರಿ. ಅದನ್ನು ಎಷ್ಟು ನೋಡಿದ್ರು ಒಂದು ಸಾಕಾಗೋದಿಲ್ಲ. ಅಷ್ಟು ಎಕ್ಸಿಬಿಷನ್ ಅಥವಾ ಬೇರೆ ಎಲ್ಲ ಕಲ್ಚರ್ ಆರ್ಟ್ ಇದಕ್ಕೆ ಸಂಬಂಧ ಡ್ರಾಯಿಂಗ್ ಎಲ್ಲ ನೋಡಿದ್ದೇನೆ, ಫೋಟೋಗ್ರಫಿ ನೋಡಿದ್ದೇನೆ. ಒಂದಕ್ಕೊಂದು ಉತ್ತಮವಾಗಿ ಉಂಟು ಇಲ್ಲಿ. ಆಯಿತು, ಯಾವುದೋ ಒಂದು ಮಕ್ಕಳಿಗೆ ಕೂಡ ಇಲ್ಲಿ ಕಲಿಯುವಂಥ ಬೇಕಷ್ಟು ಅವಕಾಶಗಳುಂಟು. ಯಾವುದೇ ಡ್ರಾಯಿಂಗ್ ಮಾಡ್ಬೋದು, ಆರ್ಟಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲಕ್ಕೆ ಸಂಬಂಧಪಟ್ಟ ವಿಷಯಗಳು ಇಲ್ಲಿ ಉಂಟು. ತುಂಬ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಇಲ್ಲಿ ಬಂದಾಗ. ಹೊಸ ಹೊಸ ವಿಷಯಗಳು ಕಲಿಯಕೊಟ್ಟ ಉಂಟು ಇಲ್ಲಿ. ಸೊ ಅದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳಲೇಬೇಕು. ಅದು ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ಆಳ್ವಾಸ್ನಲ್ಲಿ ಬಂದು ಎಲ್ಲ ನೋಡುವುದೇ ತುಂಬ ಖುಷಿ. ವರ್ಷಕ್ಕೊಮ್ಮೆ ಈಗ ಅಲ್ಲ ಬರ್ತಾ ಇರ್ತೇವೆ. ವರ್ಷ ಬರ್ತಾ ಇರ್ತೇವೆ. ಈ ವರ್ಷ ಅಂದರೆ ಈಗ ಬರ್ತಾ ಇರೋದು ಅಷ್ಟೇ. ಆದರೆ ಈಗ ನೋಡುವಾಗೆಲ್ಲ ಚಂದ ಖುಷಿ ಆಗ್ತದೆ. ಹೇಗೆ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. मैं बिहार से आई हूँ, पटना से. आई डू ऑन हैंड क्राफ्टेड साड़ीज़. बिहार स्पेशलिस्ट इन खादी सिल्क, तसर सिल्क एंड गुदरी वर्क. गुदरी वर्क मतलब वो पहले लुप्त हो चुका था, अभी उसको हमने कन्वर्ट करके नया करके अपडेट कर रहे हैं. तो आप यहाँ बेचने आए हैं? हाँ, हमें यहाँ स्टॉल में आए हैं. Response is very good. That people are very nice and very friendship. Okay, did you enjoy Aardwas? Yeah. I hope come another time also. I love that place. Thank you. ಎಸ್, ಸುಳ್ಯದಿಂದ ಆಳ್ವಾಸ್ ವಿರಾಸತ್ ನೋಡಲಿಕ್ಕೆ ಬಂದಿದ್ದೀರಾ. ಇದು ಫಸ್ಟ್ ಟೈಮ್ ಬರ್ತಾ ಇರೋದಾ? ಫಸ್ಟ್ ಟೈಮು. ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ತುಂಬ ಥರದ್ದು ಫ್ಲವರ್ಸ್ ಗಾರ್ಡನ್ಸ್ ಉಂಟು, ಶಾಪ್ಸ್ ಉಂಟು. ಖುಷಿ ಆಯಿತು ಆಳ್ವಾಸ್. ನನಗೆ ಸಹ ತುಂಬ ಖುಷಿ ಆಯಿತು.
ಹಾಂ, ಹೂಗಳು ನೋಡಿದ್ದೇವೆ. ಆಮೇಲೆ ನಿನ್ನೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೋಹನ್ ಅವರಿಗೆ ಧನ್ಯವಾದ ಹೇಳ್ತೇನೆ ನಾನು. ನನ್ನ ಮಗನ ಇಲ್ಲಿ ಓದ್ತಾ ಇದ್ದಾನೆ, ಹಾಗಾಗಿ ನಾವು ಇದಕ್ಕೆ ಬರ್ತಾ ಇದ್ದೇವೆ, ಪ್ರತಿ ವರ್ಷ ಬರ್ತಿದ್ದೇವೆ. ಇಲ್ಲಿಯದ ಎಜುಕೇಷನ್ ಎಲ್ಲ ಹೇಗೆ ಅನಿಸುತ್ತೆ ನಿಮ್ಮ ಮಗನಿಗೆಲ್ಲ? ಒಳ್ಳೆಯದುಂಟು. ನನ್ನ ಮಗ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ದಾನೆ. ಅಲ್ಲಿಯ ತಿಂಡಿ ತಿನಿಸು ಆಗಿರ್ಬೋದು, ಅವರ ಕೋಚಿಂಗ್ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಗಿದ್ದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನು. ತುಂಬ ಖುಷಿಯಾಗಿದೆ ನನಗೆ ಆಳ್ವಾಸಿನ ಬಗ್ಗೆ, ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎಲ್ಲಿಂದ ಬರ್ತಾ ಇರುವಂಥದ್ದು ತಾವು? ಮೂಡುಬಿದ್ರೆ. ಆಳ್ವಾಸ್ ವಿರಾಸತ್ ಹೇಗೆ ಅನಿಸುತ್ತೆ? ಚಂದ ಅನಿಸ್ತದೆ. ಖುಷಿ ಆಯ್ತಾ? ಖುಷಿ. ಏನೆಲ್ಲ ಪರ್ಚೇಸ್ ಮಾಡಿದ್ರೆ ಏನಾದರೂ? ಪರ್ಚೇಸ್ ಮಾಡಿದ್ದೀವಿ. ನೀವು ಇಲ್ಲಿ ಕಲಿತಾ ಇದ್ದೀರಾ? ಹಾಂ. ಎಷ್ಟನೇ ಕ್ಲಾಸು? ಥರ್ಡ್ ಸ್ಟ್ಯಾಂಡರ್ಡ್. ಹಾಂ. ಸೊ ನಿಮಗೆ ಆಳ್ವಾಸ್ ಅಂದರೆ ಮೋಹನ್ ಆಳ್ವಾಸ್ ಅವರೆಲ್ಲ ಗೊತ್ತಾ ನಿಮಗೆ? ಹಾಂ, ಗೊತ್ತು. ಎಷ್ಟು ಖುಷಿ ಆಗುತ್ತೆ ಅವ್ರನ್ನ ನೋಡಬೇಕಾದ್ರೆ, ಇಲ್ಲೆಲ್ಲ ಬಂದು ಆಟ ಆಡಬೇಕಾದ್ರೆ? ತುಂಬ ಖುಷಿ ಆಗ್ತದೆ. ಖುಷಿ ಆಯ್ತಾ? ಹಾಂ. ಮತ್ತೆ ಬೇರೆ ಏನಾದರೂ ಹೇಳ್ತೀರಾ ಆಳ್ವಾಸ್ ಬಗ್ಗೆ? ಹಾಂ. ಆಳ್ವಾಸ್ ತುಂಬ ಚಂದ ಸ್ಕೂಲ್. ಆಳ್ವಾಸಲ್ಲಿ ತುಂಬ ಫೆಸ್ಟಿವಲ್ ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಚಂದ ಆಗ್ತದೆ. ಬರ್ತೀರಾ? ಹಾಂ. ಹಾಂ. ಹಾಂ, ವೆಲ್ಕಮ್. ಎಸ್. ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬಂದಿರೋದು? ನನ್ನ ಹೆಸರು ಶ್ರುತಿ. ನಾನು ಬಂದದ್ದು ಹೊಸಮಾರು ಕಾರ್ಕಳ ತಾಲೂಕು. ಕಾರ್ಕಳದಿಂದ ಬಂದಿರುವಂಥದ್ದು. ಆಳ್ವಾಸ್ ನಿಮಗೆ ಹೇಗೆ ಅನಿಸ್ತು? ಸೂಪರ್. ಖುಷಿ ಆಯ್ತಾ? ಸೊ ಎಂತೆಲ್ಲ ನೋಡಿದ್ರಿ ಇಲ್ಲಿ ನೀವು? ಇಲ್ಲಿ ನಾವು ಅಲ್ಲೆಲ್ಲ ಹೋಗಿ ಬಂದ್ರಾ? ಸೀರೆಗಳದ್ದು ಇದೆಲ್ಲ ನೋಡಿದ್ರ, ಮತ್ತೆ ಫ್ಲವರ್ಸ್ ಎಲ್ಲ ನೋಡಿದ್ವಿ. ಖುಷಿ ಅನಿಸ್ತಾ? ಸೊ ನೀವು ಇಲ್ಲಿ ಕಲಿತಾ ಇದ್ದೀರಾ? ಇಲ್ಲಿ ಇಲ್ಲ. ಎಷ್ಟನೇ ಕ್ಲಾಸ್ ತಾವು? ಫೋರ್ತ್. ಫೋರ್ತಲ್ಲಿ ಓದ್ತಾ ಇದ್ದೀರಾ. ಸೊ ಆಳ್ವಾಸಲ್ಲಿ ಕಲಿಬೇಕು ಅಂತ ಇಷ್ಟ ಇದೆ ನಿಮಗೆ? ಆಸೆ ಉಂಟಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಆಳ್ವಾಸ್ ವಿರಾಸತ್ 30ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇರುವಂಥದ್ದು. ಸೊ ನೀವು ನಿಮ್ಮ ಹೆಸರು ಎಲ್ಲಿಂದ ಬರ್ತಾ ಇರೋದು, ಹಾಗೇನೆ ಆಳ್ವಾಸ್ ಹೇಗೆ ಅನಿಸ್ತು ನಿಮಗೆ? ನನ್ನ ಹೆಸರು ಹರ್ಷಿತ್ ಅಂತ, ನಾನು ಕಡಂದಲ್ಲಿಂದ ಬರ್ತಿರೋದು. ನಾನಿದೆ ಕಾಲೇಜ್, ನಾವು ಆಳ್ವಾಸ್ ಇದ್ದೆ. ಒಳ್ಳೇದಾಯಿತು ಪ್ರೋಗ್ರಾಮ್. ಇದು ಹೊರಗಡೆಯಿಂದ ಬರ್ತಿದ್ವಿ, ಈಗ ಆಳ್ವಾಸ್ ಸ್ಟೂಡೆಂಟ್ ಆಗಿ ಬರ್ತಿದ್ದೇನೆ, ಖುಷಿ ಆಗ್ತದೆ. ಏನು ಎಂಜಾಯ್ ಮಾಡಿದ್ರೆ ಇಲ್ಲಿ? ಯಾವುದೆಲ್ಲ ನಿಮಗೆ ಫೇವ್ರೇಟ್ ಅನಿಸ್ತು ಇಲ್ಲಿ? ಫೇವ್ರೇಟ್ ಇಲ್ಲಿ ಫುಡ್ ಎಲ್ಲ ಒಳ್ಳೇದುಂಟು. ಜೈನಿದು ಕ್ಯಾಂಟೀನಲ್ಲೆಲ್ಲ ಊಟ ಎಲ್ಲ ಮಾಡಿ ಎಲ್ಲ ತಿರ್ಗಾಡ್ಕೊಂಡೆಲ್ಲ ಬಂದು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ? ಫ್ರೆಂಡ್ಸ್ ಇದು 5ನೇ ದಿನ ನಾನು ಬರೋದು. ಬೆಳಿಗ್ಗೆ ಮಧ್ಯಾಹ್ನ ಮೇಲೆಲ್ಲ ಬಿಡ್ತಿದ್ರು. ಈಗ ನಮ್ಮ ಧವಳದ್ದೆಲ್ಲ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವರೊಟ್ಟಿಗೆ ಬಂದು ಎಲ್ಲ ಎಂಜಾಯ್ ಮಾಡಿ ಎಲ್ಲ ಹುಚ್ಚಿಕಟ್ಟಿ ಎಲ್ಲ ಬಂದದ್ದು. ಓಕೆ, ಥ್ಯಾಂಕ್ ಯು. ಮೋಹನ್ ಅವರು ಚೆನ್ನಾಗಿ ಇದು ಎಲ್ಲ ಯಾವುದು ಕಲ್ಚರ್ ಪ್ರೋಗ್ರಾಮು, ಎಜುಕೇಷನ್ ಎಲ್ಲ ವಿಷಯ ಬಗ್ಗೆ ಕೂಡ ಅವರು ಇನ್ನು ಕಲಿಯುವ ಮಕ್ಕಳಿಗೆ ಎಲ್ಲದನ್ನು ನೋಡಿ ಇನ್ನು ಫ್ಯೂಚರಲ್ಲಿ ಒಂದೊಂದು ಎಲ್ಲ ಫೀಲ್ಡಲ್ಲಿ ಕೂಡ ಹೋಗುವ ಹಾಗೆ ಸ್ಪೋರ್ಟ್ಸು, ಕಲ್ಚರಲ್ ಫೀಲ್ಡ್, ಎಜುಕೇಷನ್ ಯಾವುದು ಎಲ್ಲ ವಿಷಯದಲ್ಲಿ ಕೂಡ ಅವರು ಇನ್ನು ಮುಂದಿನ ಇನ್ನು ಪೀಳಿಗೆಗೆ ಅವರು ಯಾವ ಫೀಲ್ಡಲ್ಲಿ ಹೋಗ್ಬೋದು, ಸಂಗೀತ, ಚಿತ್ರ ಎಲ್ಲ ಕೂಡ ಬೇರೆ ಬೇರೆ ಫೀಲ್ಡಲ್ಲಿ ಹೋಗುವುದು, ಖಾಲಿ ಎಜುಕೇಷನ್ ಮಾತ್ರ ಅಲ್ಲ. ಹಾಗೆ ಅವರು ಇದು ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಇದು ಮಾಡಿದೆ ಅಷ್ಟೇ. ಸರ್, ಎಲ್ಲಿಂದ ಬರ್ತಾ ಇರುವಂಥದ್ದು ತಾವು? ನಾವು ಬಿಜಾಪುರದಿಂದ ಬಂದಿದ್ದೀವಿ. ನಾವು ಇಲ್ಲಿಂದ ಬಂದಿದ್ದೀರಿ. ಸೊ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಬ್ಬ ಅಂತ ಹೇಳ್ಬೋದು ನಮಗೆ ಇದು ಆಳ್ವಾಸ್ ವಿರಾಸತ್. ಈ ಹಬ್ಬ ನಿಮಗೆ ಎಷ್ಟು ಖುಷಿ ಕೊಡ್ತು? ಈ ಹಬ್ಬ ತುಂಬ ಒಳ್ಳೆ ಖುಷಿ ಕೊಡ್ತು ಮೇಡಮ್. ಯಾಕಂದರೆ ಆ ಕಡೆ ಕೃಷಿ ಮೇಳ ಥರ ಇದೊಂದು ಕೃಷಿ ಮೇಳನೂ ಇದೆ, ಮತ್ತು ಶೈಕ್ಷಣಿಕ ಮೇಳ ಇದೆ, ಮತ್ತು ಎಲ್ಲ ಸಾಂಸ್ಕೃತಿಕ ಮೇಳ ಅಂತಲೂ ಹೇಳ್ಬೋದು ಮೇಡಮ್. ಸೊ ಬಾಕಿದ ಉಳಿದ ಕಾಲೇಜಿಗೆಲ್ಲ ಕಂಪೇರ್ ಮಾಡಿದರೆ ಎಲ್ಲ ಕಡೆಗಳಲ್ಲಿ ವೆಸ್ಟರ್ನ್ ಕಲ್ಚರ್ ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ, ಕನ್ನಡವನ್ನು ಬೆಳೆಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಆಳ್ವಾಸ್ ಸಂಸ್ಥೆ ಇದೆಲ್ಲ ನೋಡಿದರೆ ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಮೇಡಮ್. ಯಾಕಂದರೆ ಮಕ್ಕಳ ಶಿಕ್ಷಣ ಹಾಗೇ ಇದೆ, ಮತ್ತು ಸಾಂಸ್ಕೃತಿಕ ಮತ್ತು ಸಂಗೀತ ಮತ್ತು ಸ್ಪೋರ್ಟ್ಸು ಎಲ್ಲ ರೀತಿಯಿಂದ ಇಲ್ಲಿ ಆಳ್ವಾಸ್ ಸ್ಕೂಲಲ್ಲಿ ಒಳ್ಳೆಯದಿದೆ ಅಂತ ಹೇಳ್ತೇವೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬರೋದು? ಪ್ರೇಮಲತಾ ನಾಡಗೇರ್, ರಾಣೆಬೆನ್ನೂರಿಂದ ಬರ್ತೀವಿ. ಸೊ ದಕ್ಷಿಣ ಕನ್ನಡದಲ್ಲಿ ಒಂದು ದೊಡ್ಡ ಉತ್ಸವ ಅಂತ ಹೇಳ್ಬೋದು. 6 ದಿವಸ ನಡೀತಾ ಉಂಟು, ಇದು ಕೊನೆಯ ದಿನ. ಸೊ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಾಗಿದೆ. ನಮಗೆ ಎಂಟರ್ಟೈನ್ಮೆಂಟು, ಆಮೇಲೆ ಇದು ಎಲ್ಲ ಪೂರ್ಣ ನಾಲೆಜ್ ಬಂತು ನಮಗೆ. ಮೋಹನ್ ಆಳ್ವಾಸ್ ಅವರು ಭಾಳ ತುಂಬ ಇದು ಅನುಕೂಲ ಮಾಡಿಕೊಟ್ರೆ ನಮಗೆ. ಆ ಕಡೆ ಉತ್ತರ ಇದು ಕರ್ನಾಟಕದ ಕಡೆ ಗೊತ್ತು, ದಕ್ಷಿಣ ಕರ್ನಾಟಕ ಗೊತ್ತಿದ್ದಿಲ್ಲ. ಈಗೆಲ್ಲ ಇದು ಗೊತ್ತಾಯಿತು, ಇಲ್ಲೆಲ್ಲ ಅಭಿರುಚಿ ಎಲ್ಲ ನೋಡಿ. ಇದು ನಮ್ಮದು ಒಂದು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಆದರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಶೈಲಿಯನ್ನು ಇಲ್ಲಿ ತಂದಿದ್ದಾರೆ. ಹೇಗೆ ಅನಿಸುತ್ತೆ?
ಎಲ್ಲ ನಮ್ಮ ಶೈಲಿ, ನಮ್ಮ ಜನ, ನಮ್ಮ ಸಂಸ್ಕೃತಿ ಎಲ್ಲ ಇಲ್ಲೇ ಐತಿ. ಉತ್ತರ ಕನ್ನಡದ್ದು ಅಷ್ಟು ಇಲ್ಲೇ ಐತೆ. ಆಮೇಲೆ ಉತ್ತರ ಕನ್ನಡದ ಊಟನೂ ಸಿಗುತ್ತೆ, ತಿಂಡಿ ಎಲ್ಲ ಆರಾಮದೇವೆ ನಾವು ಬಂದು. ಇದು ಖುಷಿ ಆಯಿತು, ನೆನೆಸ್ತಾ ಇದ್ದೇವೆ. ಈಗ 3 ವರ್ಷದ ಹಿಂದ್ಗಡೆ ಒಮ್ಮೆ ಬಂದಿದ್ವಿ, ಇದು ನುಡಿಸಿರಿಗೆ. ಈಗ ಇದಕ್ಕೆ ಬಂದಿವಿ, ಆಳ್ವಾಸ್ ವಿರಾಸತಿಗೆ ಬಂದಿವಿ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೊ ಮಚ್. ಇದು ಒಂದು ನಮಗೆ ಹೊಸ ಜೀವನ. ಅಂದ್ರೆ ಮನೆಯೊಳಗೆ ಇದ್ದು ಎಲ್ಲ ಇದು ಇರ್ತಿದ್ವಿ, ಈಗ ಬಂದು ಹೊಸ ಜಗತ್ತು ನೋಡ್ದಂಗೆ ಆಯಿತು. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬಂದದ್ದು? ನನ್ನ ಹೆಸರು ಸುಮಾ ಅಂತ. ನಾವು ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಗನಹಳ್ಳಿ ತಾಲೂಕು ಹುಳಿಯಾರಿಂದ ಬಂದಿದ್ದೀವಿ. ತುಮಕೂರಿಂದ ದಕ್ಷಿಣ ಕನ್ನಡಕ್ಕೆ ಬಂದಿದ್ದೀರಿ. ಆಳ್ವಾಸ್ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಇದು. ಸೊ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಭಾಳ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ. ನುಡಿಸಿರಿಗೆ ಬರೋಕ್ಕಾಗಿರಲಿಲ್ಲ, ಇವಾಗ ಬಂದ್ವಿ, ನೆನ್ನೆನೂ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಎಲ್ರಿಗೂ ನಾವು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ಟಾಲ್ಸ್ ಎಲ್ಲ ತುಂಬ ಜೋರಾಗಿದೆ, ತುಂಬ ಶಾಪಿಂಗ್ ಮಾಡಿದ್ದೀವಿ. ಬಟ್ಟೆ ತೊಗೊಂಡ್ವಿ, ಬ್ಯಾಗ್ಸ್ ತೊಗೊಂಡ್ವಿ, ಫ್ಲವರ್ ವಾಸ್ ಎಲ್ಲ ತೊಗೊಂಡ್ವಿ. ಖುಷಿ ಆಗ್ತಾ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಬಹುಶಃ ನಿಮ್ಮ ಉತ್ತರ ಕರ್ನಾಟಕದ ಜನ ಕೂಡ ಬಂದು ಇಲ್ಲಿ ವಿದ್ಯಾರ್ಚನೆ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಕಲೆಗೆ ಪ್ರೇರಣೆ ಕೊಡ್ತಾ ಇರುವಂಥವ್ರು ನಮಗೆ ಮೋಹನ್ ಆಳ್ವರು. ಸೊ ಸರ್ ಬಗ್ಗೆ ಏನು ಹೇಳ್ತೀರಿ? ಮೋಹನ್ ಆಳ್ವಾಸ್ ಸರ್ ನೋಡೋಕ್ಕಾಗಲಿಲ್ಲ ಎಸ್ಟರ್ಡೇ, ಬಟ್ ಹೆಗ್ಡೆ ಅವ್ರನ್ನ ಹತ್ರದಿಂದ ನೋಡಿದ್ವಿ, ತುಂಬ ಖುಷಿ ಆಯಿತು. ಇವತ್ತು ಪ್ರೋಗ್ರಾಮ್ಸ್ ಇದ್ದರೆ ನೋಡೋಣ ಅಂದ್ಕೊಂಡಿದ್ವಿ, ನೆನ್ನೆ ಲೇಟ್ ಆಯಿತು ಬರೋದು, ತುಂಬ ಕ್ರೌಡ್. ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಎಲ್ಲ ಇಷ್ಟೊಂದು ಸ್ಟೂಡೆಂಟ್ಸ್ಗೆ ಇಷ್ಟು ಚೆನ್ನಾಗಿ ಎಲ್ಲ ಎಜುಕೇಷನ್ ಕೊಡ್ತಿರೋದು ನಿಜ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬಂದಿರುವಂಥದ್ದು? ನಾನು ಬಾಗಲಕೋಟೆಯಿಂದ ಬಂದಿರೋದು. ಆಳ್ವಾಸ್ ಬಗ್ಗೆ ನಮ್ಮ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಇದೆ. ನಮ್ಮ ಸಂಸ್ಕೃತಿ ಬೇರೆ ಆಗುತ್ತೆ, ಇಲ್ಲಿ ಸಂಸ್ಕೃತಿ ಬೇರೆ. ನಮ್ಮ ನಾರ್ತ್ ಕರ್ನಾಟಕ ಅಲ್ವಾ, ಇಲ್ಲಿ ಸಂಸ್ಕೃತಿನೇ ಬೇರೆ. ನಮಗೆ ಭಾಳ ಇಷ್ಟ ಆಯಿತು. ಆಮೇಲೆ ಏನಾಯಿತು, 5 ದಿನಾನು ಇಷ್ಟೆಲ್ಲ. ಆಮೇಲೆ ಎಲ್ಲಿ ಬಂದಿದ್ದು ನಮಗೆ ಯಾವುದಕ್ಕೂ ಕೊರತೆ ಇಲ್ದಂಗೆ, ಯಾವುದಕ್ಕೂ ಒಂದು ನೀರು, ಒಂದು ಇದರ ಫೆಸಿಲಿಟಿ, ಶೌಚಾಲಯದಾಯ್ತು, ಯಾವುದಕ್ಕೂ ನಮಗೇನು ಇದು ಆಗ್ಲಾರ್ದಂಗೆ ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಷ್ಟು ನಯ ವಿನಯದಲ್ಲೇ ನಡ್ಕೊಂಡ್ರು ನಮ್ಮ ಜೊತೆ. ನಮ್ಮ ರೂಮ್ಗೆ ಬಂದ ಕೂಡಲೇ ನಮ್ಗೆ ರೂಮು ಇಲ್ಲ, ಇದು ಇಲ್ಲ, ಎಲ್ಲಿ ಹೋಗ್ಬೇಕನ್ನೋ ಗೊತ್ತಿರಲಿಲ್ಲ. ಎಲ್ಲ ನಮ್ಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ರು. ಭಾಳ ಖುಷಿ ಆಯಿತು. ಮೆಸೇಜ್ ಕಳಿಸ್ತಾರೆ, ಹಾಗಾಗಿ ನಾವು ತವ್ರ ಮನೆಗಿಂತ ಬೆಲ್ಲ ಕುಣ್ಕೊತ ಬಂದ್ಬಿಡ್ತೇವೆ ನಾವು. ನಮಗೆಲ್ಲ ಗೊತ್ತಿದ್ದು ಇಲ್ಲಿದೆಲ್ಲ. ಮೋಹನ್ ಆಳ್ವಾಸ್ ಅಂದ್ರೆ ಎಲ್ಲ ಇದನ್ನು ಮಾಡಿಕೊಡ್ತಾರೆ ಅಂದು ಎಲ್ಲ ಬಿಟ್ಟು ಇವ್ರಿಗೆಲ್ಲ ನಮ್ಮ ತಂಗಿಯರಿಗೆ ನಾನು ಫೋನ್ ಮಾಡಿ ಇದನ್ನು ಮಾಡಿ ಕಳಿಸಿ ಕರ್ಕೊಂಡು ಆಮೇಲೆ ವರ್ಷ ನಾವು ಬರಲಿಕ್ಕೆ ಬರ್ತೀವಿ ನಾವು ಟ್ರೈ ಮಾಡ್ತೇವೆ. ಟ್ರೈ ಅಂದ್ರೆ ಏನು ಬರ್ತೀವಿ, ಏನೋ ಅನಾನುಕೂಲ ಆಯ್ತು ಅಂದ್ರೆ ಅಷ್ಟೇ ಬಿಡ್ತೇವೆ ಹೊರತು ನಮ್ಗೆ ಇದನ್ನು ಬಿಟ್ಟಿದ್ವಿ ಅಷ್ಟೇ ಹೊರತು. ಈಗ ಎಲ್ಲ ಪೂರ್ಣ ನಾವು ವರ್ಷ ಬರ್ತೀವಿ ನಾವು. ಭಾಳ ಚಲೋ. ಇಂಥ ಇದು ಸಿಗೋದಿಲ್ಲ. ಇದು ನಾವು ಏನಂತ ಕಿನ್ನರ ಲೋಕ ಇದು. ಸ್ವರ್ಗ ನೋಡ್ದಂಗೆ ರೀ ನಮ್ಗೆ. ಯಾಕಂದ್ರೆ ಅದು ನಾವು ಉತ್ತರ ಭಾಗದೊಳಗೆ ಇಂಥವೆಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ, ಇಂಥದ್ದೇನು ಮಾಡಲ್ಲ. ಇದು ನಮಗೆ ಹೊಸದು. ಆಮೇಲೆ ಅಗದಿ ಶಾಂತ ರೀತಿಯಲ್ಲೇ ಬಂದು ಹೋಗ್ಬೋದು ಆರಾಮ. ಹ್ಞೂ ರೀ, ಹಾಗಾಗಿ ನಾವು ಭಾಳ. ಇನ್ನೊಂದು ಏನಾಗಿದೆ ಗೊತ್ತಾ, ನಮ್ಗೆ ಹಿಂದೆ ಕೂತ್ಕೊಂಡ್ರೆ ಏನೂ ಗೊತ್ತಾಗೋದಿಲ್ಲ ಅಂತೇಳಿ ನಾವು ಬೇಗ 4:15 ಬಂದು ಮುಂದಿನ ಬೆಂಚ್ ಹಿಡಿದು ನಾವೆಲ್ಲ ಫಂಕ್ಷನ್ ಅಗ್ರಿ ಇದರಲ್ಲೇ ನೋಡ್ತಾ ಇದ್ವಿ. ಭಾಳ ಚೆನ್ನಾಗಿದೆ. ಸಾಹಿತಿಗಳು, ಡ್ಯಾನ್ಸರು, ಆಮೇಲೆ ಇವ್ರು ದೊಡ್ಡ ಜನ ಭಾಷಣ ಮಾಡೋದು ಎಲ್ಲ ನೋಡಿ ಭಾಳ ಜನರ ಪರಿಚಯ ಆಯಿತು. ವೀರೇಂದ್ರ ಹೆಗ್ಡೆ ಅವ್ರದ್ದು. ಹಾಗಾಗಿ ಎಲ್ಲ ಪರಿಚಯ ಆಗಿ ನಮಗೆ ಒಂದು ಇದು ಚಲೋ ಅನ್ನಿಸ್ತು ಒಟ್ಟು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬರುವಂಥದ್ದು? ನಾವು ಬೆಂಗಳೂರಿಂದ ಬಂದಿರೋದು. ನನ್ನ ಹೆಸರು ಸುಮಾ. ಸೊ ಹೇಗೆ ಅನಿಸ್ತು ಆಳ್ವಾಸ್ ವಿರಾಸತ್ ಈ ವರ್ಷದ್ದು? ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲ ಪ್ರೋಗ್ರಾಮು ಚೆನ್ನಾಗಿದೆ. ಯಾವೆಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ? ಸಂಜೆ ಇದ್ರೆ ನೀವಿಲ್ಲಿ? ನಿನ್ನೆ ಸಂಜೆ ಇದ್ವಿ, ಸಿಂಗಿಂಗ್ ಅದು ಸಾಂಗಿಂಗ್ ಇದೆಲ್ಲ ನೋಡಿದ್ವಿ. ಮತ್ತು ಇವತ್ತು ಮೇಳ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದೂ ಸ್ಟಾಲ್ಗಳಲ್ಲಿ ತುಂಬ ಚೆನ್ನಾಗಿ ಇದು ಇದು ಚೆನ್ನಾಗಿದೆ ಅವ್ರದ್ದು. ತುಂಬ ಖುಷಿಯಾಗಿದೆ. ಹೌದು, ಮಗ ಇಲ್ಲೇ ಓದ್ತಾ ಇರೋದ್ರಿಂದ ನಮಗೆ ಚಿರಾಗ್ ಅಂತ ಅವನು 8th ಸ್ಟ್ಯಾಂಡರ್ಡು. ನಮಗೆ ತುಂಬ ಇಷ್ಟ ಆಗಿದೆ. ಇಲ್ಲಿದ್ದು ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಿ? ಎಜುಕೇಷನ್ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳನ್ನು ತುಂಬ ಚೆನ್ನಾಗಿ, ಒಬ್ಬೊಬ್ಬರು ಮಕ್ಕಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿ ಇದು ಮಾಡ್ತಾರೆ. ಅದೊಂದು ನಮಗೆ ತುಂಬ ಖುಷಿ ಇದೆ. ಎಜುಕೇಷನ್ ಅಂತೂ ಮಾತೇ ಇಲ್ಲ. ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾರೆ. ಹೀಗಿದೆ ಮಗು, ಸ್ಟಡೀಸ್ ಹೇಗಿದೆ ಅನ್ನೋದೆಲ್ಲ ಹೇಳ್ತಾರೆ.
ಸಪೋರ್ಟ್ ಒಳ್ಳೇದಿದೆ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Super, it's very nice, and I have come all from Kerala. Yeah, just to see this, it was very surprised and very amazing, very nice. Enjoyed a lot. It's a very first time. Just I think since 30 years, no? Yes. Yeah, it's the first time I'm coming here, and so much gratitude to Alvas, no? Yeah, because I don't know very much. My sister has told me about him. Very nice. Very nice. It's all natural, you know. Very enjoyed a lot. The food and the cleanliness, whatever that. Very nice. Food was nice. All the people are very good out here in Bangalore. Very nice. Thanks a lot. Thank you. And namaste, ನಿಮ್ಮ ಹೆಸರು? What's your name? So actually, first of all, I like to introduce myself. I'm Neil Srinivas. I'm from Bangalore, and this is my first time experience in this whole area. And the people are so good. That's the first thing. And since actually, when the time I entered this place, the people started talking to me in a very good manner. So that's what interests me the most. And the people are good, and the whole function is good. That's the case. So did you enjoy the whole ceremony here? Yeah, 100%. The whole experience was good. Did you experience the band here, like Musical band? No, unfortunately I couldn't do it. So actually we have some more places to cover. After that, I'm hoping to sing some song for them. Yeah. ಸೊ ಆಳ್ವಾಸ್ ವಿರಾಸತ್ ಹಾಗೆ ನಾವು ಹೇಳಿದ್ರು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ. ಸೊ ಹೇಗನ್ನಿಸ್ತು ಆಳ್ವಾಸ್ ವಿರಾಸತ್? ಆಳ್ವಾಸ್ ವಿರಾಸಗೆ ಬಹುಶಃ ನಾವು ಸಾಧಾರಣ ಒಂದು 10-15 ವರ್ಷದಿಂದ ನಾವು ಬರ್ತಾ ಇದ್ದೇವೆ. 10-15 ವರ್ಷದಿಂದ ಬರ್ತಿದೆ. ಮುಖ್ಯವಾಗಿ ಆಳ್ವಾಸ್ ಕಾಲೇಜಿನ ಮಟ್ಟಿಗೆ ಇಡೀ ಜಗತ್ತಿನಲ್ಲೇ ಒಂದು ಹೆಸರಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮ್ಮ ಮೂಡುಬಿದ್ರೆ ಪರಿಸರಕ್ಕೆ ಆಳ್ವಾಸಿಂದ ಎಷ್ಟೋ ಲಕ್ಷಗಟ್ಟಲೆ ಜನರ ಒಂದು ಉದ್ಯೋಗವೇ ಸೃಷ್ಟಿಯಾದಂತಾಗಿದೆ. ಯಾಕೆಂದರೆ ಬಹುಶಃ 30 ವರ್ಷದ ನೋಡಿ ಇಷ್ಟೆಲ್ಲ ಅಂಗಡಿಗಳನ್ನು ಒಟ್ಟು ಮಾಡಿ ಬೇರೆ ಬೇರೆ ಊರಿನ ಒಂದು ಕಲ್ಚರ್ ಆಗಲಿ, ಬೇರೆ ಬೇರೆ ದೇಶದ ಕಲ್ಚರ್ ಆಗಲಿ ಇಲ್ಲಿ ನಮಗೆ ಕಾಣಲಿಕ್ಕಿದೆ. ಮತ್ತು ಬೇರೆ ಎಲ್ಲಿ ಕೂಡ ಇಂಥ ಕಲ್ಚರ್ ಬಹುಶಃ ಸರ್ಕಾರದಿಂದಲೂ ಕೂಡ ಈ ರೀತಿಯ ಕಲ್ಚರ್ ಆಗಲಿ, ಇಂಥ ಸಿಸ್ಟಮ್ ಆಗಲಿ ಮತ್ತು ಅರೇಂಜ್ಮೆಂಟ್, ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ಒಂದು ಅರೇಂಜ್ಮೆಂಟ್ ಆಗಲಿ, ಒಂದು 5 ದಿವಸದ ಕಾರ್ಯಕ್ರಮ ಅಂದರೆ ಅದು ಸುಲಭ ಅಲ್ಲ. ಮೊದಲು ಶೋಭಾವನದಲ್ಲಿ ಮಾಡ್ತಿದ್ರು. ಶೋಭಾವನದಲ್ಲಿ ಕೂಡ ಇದೇ ರೀತಿ ಈಗ ಉದಾಹರಣೆಗೆ ಇವ್ರದ್ದು ಜಾಂಬೂರಿ ಆಗಲಿ, ಮತ್ತು ಒಂದು ಸ್ಪೋರ್ಟ್ಸು ಇದರಲ್ಲಿ ಕೂಡ ಆಗಲಿ ಆಳ್ವಾಸ್ನ ಹೆಸರು ದೇಶದಾದ್ಯಂತ ಹರಡಿದೆ. ಅದೇ ರೀತಿ ಒಲಿಂಪಿಕ್ಕಲ್ಲಿ ಕೂಡ ಆಳ್ವಾಸ್ನ ವಿದ್ಯಾರ್ಥಿಗಳು ಮಿಂಚ್ತಾ ಇದ್ದಾರೆ. ಮುಖ್ಯವಾಗಿ ಎಜುಕೇಷನಲ್ಲಿ ಆಳ್ವಾಸ್ನ ಎಜುಕೇಷನ್ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಗಲಿ, ಒಂದು ಡಿಸಿಪ್ಲಿನ್, ಆಳ್ವಾಸ್ನ ಕಾಲೇಜಿನ ಒಳಗೆ ಹೋದ ಕೂಡಲೇ ನಮಗೆ ಒಂದು ಡಿಸಿಪ್ಲಿನ್ನ ವಾತಾವರಣ ಇದೆ. ಮತ್ತು ವಾತಾವರಣ, ಪರಿಸರ, ಮತ್ತು ಈ ಸಲದ 30 ವರ್ಷದ ಒಂದು ವಿರಾಸತ್ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಮೂಡಿ ಬರ್ತದೆ. ಬಹುಶಃ ದಿನ ಸಾಧಾರಣ ಒಂದು 50,000ದಿಂದ 75,000 ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ನಿಮಗೆ ಆಳ್ವಾಸ್ ವಿರಾಸತ್ ಹೇಗನ್ನಿಸ್ತು? ಸೊ ಏನೆಲ್ಲ ಎಂಜಾಯ್ ಮಾಡಿದ್ರಿ ಇಲ್ಲಿ? ಆಳ್ವಾ ವಿರಾಸತ್ತು ಬೇರೆಲ್ಲ ಕಾರ್ಯಕ್ರಮ ತುಂಬ ವಿಭಿನ್ನವಾದ್ದು. ಇಲ್ಲಿ ನನಗೆ ಗಮನ ಸೆಳೆದಿದ್ದು ಅಂದರೆ ಕಲಾಮೇಳ. ಯಾಕೆಂದರೆ ಆಸ್ ಎ ಆರ್ಟಿಸ್ಟು ನಾನು ಅದನ್ನು ತುಂಬ ಎಂಜಾಯ್ ಮಾಡಿದೆ. ಬಟ್ ಪ್ರೀವಿಯಸ್ ಜಾಂಬೂರಿ ಕೂಡ ನೋಡಿದ್ದೆ. ನಾನು ಜಾಂಬೂರಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಲಾಕೃತಿಗಳು ಬರಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಲ್ಲದೆ ಇಲ್ಲಿರೋ ಆಹಾರ ಮೇಳ ಆಗಿರ್ಬೋದು, ಕೃಷಿ ಮೇಳ ಆಗಿರ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ಇದು ಜನನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಸನದಿಂದ ಬಂದಿದ್ದೀನಿ ನಾನು. ಉತ್ತರ ಕರ್ನಾಟಕ ಶೈಲಿಯ ಎಲ್ಲ ಇದು ಕಲಾಕೃತಿಗಳಾಗಿರ್ಬೋದು, ಅದು ನಮ್ಮ ಕವಿಗಳ ಮೂರ್ತಿಗಳಾಗಿರ್ಬೋದು, ಎಲ್ಲ ಕಾಣಿಸ್ತಿದೆ. ಇಲ್ಲ, ತುಂಬ ಚೆನ್ನಾಗಿದೆ ಎಲ್ಲ. ಇದೊಂದು ಅದೇನು ಒಂದು ವಿಭಿನ್ನವಾದ ಒಂದು ಅವಕಾಶ ನಮಗೆ ನೋಡೋದಕ್ಕೂ ಕೂಡ. ಎಲ್ಲ ಜನರುಗಳು ಬಂದು ಎಲ್ಲ ಭಾಗಗಳಿಂದ ಜನಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯ ಹಬ್ಬದ ವಾತಾವರಣ. ಈ ಹಬ್ಬನ ಎಲ್ಲ ಕರ್ನಾಟಕದ ಎಲ್ಲ ಜನಗಳು ಎಂಜಾಯ್ ಮಾಡಿದ್ದಾರೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಕಿಗೆ ಬರಲಿ ಮತ್ತು ಕಲಾವಿದಗಳಿಗೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಒನ್ಸ್ ಅಗೇನ್ ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್ ಟು ಆಳ್ವಾಸ್ ಫಾರ್ ಗಿವಿಂಗ್ ಮೀ ದಿಸ್ ಗುಡ್ ಆಪರ್ಚುನಿಟಿ ಫಾರ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಕ್ಲೀನ್ನೆಸ್ ಅಂತೂ ಸೂಪರ್ ಇದೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡಿದರು. ಇಲ್ಲಿ ನೀಟ್ನೆಸ್ ಆಗಿ ಅರೇಂಜ್ ಮಾಡಿದ್ದಾರೆ ಎಲ್ಲನೂ. ನಮಗೆ ಬೇಕಾಗಿರೋ ಫುಡ್ ಎಲ್ಲ ಒಳ್ಳೆಯದಾಗಿ ಸಿಕ್ಕಿದೆ. ನಾವು ಅವರೇ ನಮಗೆ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಚೆನ್ನಾಗಾಗಿದೆ ಎಲ್ಲನೂ. ಇಲ್ಲ, ನಾನು 4 ವರ್ಷ ಆಯ್ತು ಬರ್ತಾಯಿದ್ದೀನಿ. ಹಾಂ, ಇಲ್ಲ
ಇಲ್ಲ, ಅವರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಡಿಫ್ರೆನ್ಸ್ ಇನ್ ಅದು ಇದು ಬೇರೆ ಇಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡೋದು. ಮುಂದೆ ನಮ್ಮ ಬೆಳಗಾಂ ಜಿಲ್ಲೆಯಿಂದ ಅಲ್ಲಿ ಒಂದು ಹಳ್ಳಿ ಸೇಡ್ಬಾಳ್ ಅಂತೇಳಿ ಮಗಳಿದ್ದಾಳೆ ಸ್ಟಡಿಗಿಲ್ಲೇ, ನಾವು ಬಂದಿರೋದು. ಸ್ಟಡೀಸ್ ಮಾಡ್ತಾಳೆ, 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಳೆ. ಸ್ಟೇ ಸೂಪರ್ ಮಾಡಿದ್ದಾರೆ, ಎಲ್ಲರಿಗೂ ಒಂದೇ ಕಡೆ ಮಾಡಿದ್ದಾರೆ, ಜೊತೆಗಿರೋಕ್ಕೂ ಮಾಡಿದ್ದಾರೆ, ಮಕ್ಕಳ ಜೊತೆನೂ ಇರ್ಲಿಕ್ಕೆ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು 6ನೇ ದಿನ ಅಂದರೆ ಕೊನೆಯ ದಿನದ ಆಳ್ವಾಸ್ ವಿರಾಸತ್ ಸಂಜೆ ಆಗ್ತಾ ಬರ್ತಾ ಇದ್ದಾಗೆ ಇನ್ನು ಪುನಃ ಆಳ್ವಾಸ್ ವಿರಾಸತ್ ವೇದಿಕೆ ರಂಗೇರ್ಲಿಕ್ಕಿದೆ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಕೊನೆಯ ದಿವಸ ನಡೀಲಿಕ್ಕಿದೆ. ಸೊ ಮುಂಬರುವ ವರ್ಷ 31ನೇ ಆಳ್ವಾಸ್ ವಿರಾಸತ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಆಳ್ವಾಸ್ ವಿರಾಸತ್ ಮುಗಿತಾ ಇದೆ ಅಂತ ಅನ್ಸಿದ ಕೂಡಲೇ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬೇಜಾರಿದ್ದೇ ಇರುತ್ತೆ. ಯಾಕಂದರೆ ಇಡೀ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಚನೆಯನ್ನು ಮಾಡ್ತಾ ಇರುವಂತಹ ಒಂದು ಪುಣ್ಯ ಸ್ಥಳ ಅಂತ ಹೇಳಿದರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಜೈನ ಕಾಶಿಯನ್ನು ವಿದ್ಯಾ ಕಾಶಿಯನ್ನಾಗಿ ಮಾಡಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ವರ್ಷ ಇದಕ್ಕಿಂತಲೂ ದೊಡ್ಡ ಆಳ್ವಾಸ್ ವಿರಾಸತ್ತಿಗೆ ಮತ್ತೆ ನಾವು ನೀವು ಎಲ್ಲರೂ ಬರುವಂತಾಗಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್ ಸೈನಿಂಗ್ ಆಫ್. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.